ಅಥವಾ ಇಂದಿನ ಪ್ರವಚನವನ್ನು ಆರಂಭಿಸುವ ಮೊದಲು ನಿನ್ನೆ ಮೊನ್ನೆ ಆಚೆ ಮೊನ್ನೆ ಈ 3 ದಿನಗಳಲ್ಲಿ ನೀವು ಏನು ಕೇಳಿದ್ದೀರೋ ಅದರಲ್ಲಿ ಯಾವುದನ್ನು ತಗೊಂಡ್ರಿ ಅದನ್ನು ಹೇಳ್ತೀರಾ? ಯಾವುದನ್ನು ಕೇಳಿದ್ರಿ ಅಲ್ಲ, ಯಾವುದು ನಿಮ್ಮ ಮನಸ್ಸಿಗೆ ಬಂತೋ, ಜೀವನಕ್ಕೆ ಬರಲಿ ಅಂತ ಅನಿಸ್ತಾ ಇದೆ ಅಂಥದ್ದೇನಾದ್ರು ಇದ್ದರೆ ಅದನ್ನು ಪ್ರತಿಕ್ರಿಯೆ ರೂಪದಲ್ಲಿ ಈಗ ಹೇಳಿ. ಊಟ ಮತ್ತು ಉಪವಾಸದಿಂದ ಮೋಕ್ಷಕ್ಕೆ ಹೋಗ್ಬೋದು ಅಂತ ಹೇಳಿದ್ರಿ. ಸರಿ, ಊಟದಿಂದಲೂ ಮುಕ್ತಿಗೆ ಹೋಗ್ಬೋದು, ಉಪವಾಸದಿಂದಲೂ ಮುಕ್ತಿಗೆ ಹೋಗ್ಬೋದು. ಸುಧನ್ಮ, ಧ್ವನಿವರ್ಧಕ ಕೂಡ ವ್ಯವಸ್ಥೆ ಮಾಡಿ. ಯಾರಿಗೆ ಅಂತ? ಮಕ್ಕಳಿಗೆ. ಇನ್ನೇ ಮುಂದಗಡೆ ಹೋಗಿ, ಆ ಕಡೆ ಹೋಗಿ ಧ್ವನಿವರ್ಧಕ ಯಾರಿಗೆ ಅಂತ ಕೊಡ್ತಮ್ಮ ಅಂತ. ನೀವು ಹೇಳಿದ್ರಿ ಯಾವುದಾದ್ರೂ ಒಂದು ವಸ್ತು ಬೆಲೆ ಗೊತ್ತಾಗೋದು ಅದರ ಅಭಾವದಿಂದ ಅಂತ. ಅದಕ್ಕೆ ಉದಾಹರಣೆ ನೀವು ಕೊಟ್ಟಿದ್ರಿ. ಅನ್ನ, ಆಹಾರ ಯಾವಾಗ ನಮಗೆ ತುಂಬ ಸಿಗುತ್ತೋ, ಯಥೇಚ್ಛವಾಗಿ ಸಿಗುತ್ತೋ, ಆಗ ನಾವು ಅದನ್ನ ಹಾಳು ಮಾಡ್ತೀವಿ ಅಥವಾ ಅದನ್ನ ಸರಿಯಾಗಿ ಬಳಸ್ಕೊಳ್ಳಲ್ಲ. ಅದೇ ಅದರ ಅಭಾವ ಉಂಟಾದಾಗ ನಮ್ಗೆ ಅದ್ರ ಬೆಲೆ ಗೊತ್ತಾಗುತ್ತೆ, ಅದು ಸರಿಯಾಗಿ ಉಪಯೋಗಿಸ್ಕೋಬೇಕಿತ್ತು ಅಂತ ಅನಿಸುತ್ತೆ. ಸರಿ, ನಿತ್ಯೋಪವಾಸಿ ಆಗಬೇಕು ಅಂತ. ನಿತ್ಯೋಪವಾಸಿ ಆಗಬೇಕು. ಹೇಗೆ ಅಂದರೆ ಎರಡೇ ಹೊತ್ತು ಊಟ ಮಾಡಿ ಮಧ್ಯದಲ್ಲಿ ಏನೂ ತಗೊಳ್ಳದೆ ಇರೋದು ಮನಸ್ಸಿಗೆ ಹಿಡಿ. ಸರಿಯಾದ ಬಿಂದು ಹಿಡಿದಿದ್ಯಾ ನೀನು. ತೀರಾ 12 ದಿವಸ 6 ದಿವಸ 9 ದಿವಸ ಅಂತೆಲ್ಲ ಉಪವಾಸ ಮಾಡೋಕ್ಕೆ ಹೋಗದೆ ನಿತ್ಯ ಊಟ ಸರಿಯಾಗಿ ಮಾಡಿಬಿಟ್ರೆ ಮಧ್ಯೆ ಏನು ತಿಂದೇ ಇದ್ರೆ, ಮಧ್ಯೆ ತಿನ್ನೋದು ಅನ್ನೋದಕ್ಕಿಂತ ಮಧ್ಯೆ ಏನು ತಿಂದೇ ಇದ್ರೆ ಅವನು ಸದೋಪವಾಸಿ. ಯಾರು ಹೇಳಿದ್ದಾರೆ ಹಾಗೆ? ಆಚಾರ್ಯ ಭೀಷ್ಮರು ಮಹಾಭಾರತದಲ್ಲಿ ಹೇಳಿದ್ದನ್ನು ಉಲ್ಲೇಖ ಮಾಡಲಾಗಿದೆ. ಜೀವ ಮೋಕ್ಷದ ಬಾಗಿಲು ತಟ್ಟಿದಾಗ ದೇವ ಒಳಗಿಂದ ಯಾರು ಅಂತ ಕೇಳುತ್ತಂತೆ. ಜೀವ ನಾನು ಅಂತ ಹೇಳಿದಾಗ ದೇವ ಬಾಗಿಲು ತೆಗೆಯಲ್ವಂತೆ. ಜೀವ ಮತ್ತೆ ಹೋಗಿ ತಪಸ್ ಮಾಡಿ ಬಂದ ನಂತರ ಮತ್ತೆ ಬಾಗಿಲು ತಟ್ಟಿದಾಗ ದೇವ ಯಾರು ಅಂತ ಕೇಳುತ್ತಂತೆ. ಅವಾಗ ನೀನು ಅಂತ ಹೇಳಿದಾಗ ದೇವ ಬಾಗಿಲು ತೆಗಿತಾನೆ. ಅಹಂ ಹೇಳುವಂಥದ್ದು ಬಿಡಬೇಕು ಅನ್ನೋದು ವಿಷಯ ಮನ್ಸಿಗೆ ತುಂಬ. ಯಾಕೆ ಬಾಗಿಲು ತೆಗಿಲಿಲ್ಲ? ಅಹಂ ನಾನು ಹೇಳುವಂಥದ್ದು ಜೀವಕ್ಕಿತ್ತು. ಜೀವಕ್ಕೆ ನಾನು ಅನ್ನೋದು ಬಿಟ್ಟಾಗ ಮೋಕ್ಷದ ಬಾಗಿಲು ತೆಗೀತು. ಹೌದು, ಸರಿ ಇದೆ. ನಾನು ಹೋದರೆ ಹೋದೇನು, ಅಹಂ ಹೋಗಬೇಕು. ಅಲ್ಲಿಬ್ಬರಿಗೆ ಜಾಗ ಇಲ್ಲ. ಎಲ್ಲಿ ದೇವರಿರೋ ಅಲ್ಲಿ ಇಬ್ಬರಿಗೆ ಜಾಗ ಇಲ್ಲ, ಒಬ್ಬರಿಗೆ ಜಾಗ ಇರೋದು. ಹಾಗೆ ಅಲ್ಲಿ ಹೋಗಬೇಕು ಅಂದರೆ ಒಂದಾಗಬೇಕು ದೇವರ ಜೊತೆಗೆ, ಆಗ ಮಾತ್ರ ಹೋಗೋಕ್ಕೆ ಸಾಧ್ಯ ಅಂತ. ತುಂಬ ಒಳ್ಳೆ ಕಥೆ ಇದು, ತುಂಬ ಒಳ್ಳೆ ಉದಾಹರಣೆ ಇದು. ನಾವು ಊಟ ಮಾಡಬೇಕಾದ್ರೆ 33 ಕೋಟಿ ದೇವತೆಗಳಿಗೂ ನನ್ನದಲ್ಲ ಇದು ನಿಮ್ಮದೇ ಅಂತ ಅರ್ಪಿಸಿ ಊಟ ಮಾಡಬೇಕು. ತುಂಬ ಚೆನ್ನಾಗಿ ಹೇಳಿದೆ. ನನ್ನದಲ್ಲ ಇದು ನಿಮ್ಮದೇ ಅಂಥೇಳಿ ಕೊಡಬೇಕು. ನೈವೇದ್ಯ ಅಂದ್ರೆ ಅದು ನಿನ್ನದು ಅಂತ ನಾವು ಭಾವಿಸ್ತೇವಲ್ಲ, ಅದೇ ನೈವೇದ್ಯ ಅಂತ. ದೂರ್ವಾಸರ ಥರ ಉಪವಾಸ ಮಾಡಬೇಕು. ಭಗವಂತನಲ್ಲಿ ಉಪವಾಸ, ಸಂಸಾರದಲ್ಲಿ ದೂರವಾಸ ಆಗಬೇಕು ಅನ್ನೋದು. ಸಂಸಾರದಿಂದ ದೂರವಾಸ, ಭಗವಂತನ ವಿಷಯದಲ್ಲಿ ಉಪವಾಸ. ಸರಿ ಇದೆ. ನಾವು ಊಟ ಮಾಡೋ ಮೊದಲು ಶುಂಠಿಯನ್ನು ತಿಂದ್ರೆ ಏನಾಗುತ್ತೆ? ಆಗ ಜೀರ್ಣ ಆಗುತ್ತೆ. ಹೌದು, ಆಹಾರ ಜೀರ್ಣ ಆಗೋದಕ್ಕೆ ಸುಲಭ ಆಗುತ್ತೆ. ಮುಂದೆ ಸೇವಿಸುವ ಆಹಾರ ಜೀರ್ಣವಾಗಲಿ ಎನ್ನುವ ಕಾರಣಕ್ಕೆ ಆಹಾರಕ್ಕಿಂತ ಮೊದಲು ಶುಂಠಿಯನ್ನು ಉಪ್ಪಿನಿಂದ. ಯಾವ ಶುಂಠಿ? ಉಪ್ಪಿನಿಂದ. ಯಾವ ಶುಂಠಿ? ಹಸಿ ಶುಂಠಿ. ಹಸಿ ಶುಂಠಿ. ಯಾವ ಉಪ್ಪು? ಕಲ್ಲುಪ್ಪು ಅಥವಾ ಸೈಂಧವ ಲವಣ. ಸರಿ ಇದೆ. ದೃಢ ಸಂಕಲ್ಪದಿಂದ ನಿಶ್ಚಯವಾಗಿ ಗೆಲ್ತೇವೆ. ಏನೇ ದೃಢ ಸಂಕಲ್ಪ ಮಾಡಿದ್ರೂ ಗೆಲ್ತೇವೆ. ನಾವು ಸಂಕಲ್ಪನೆ ಮಾಡಿಲ್ಲ ಅಂದ್ರೆ ಗೆಲ್ಲಕ್ಕಾಗಲ್ಲ. ಹೌದು, ಸಂಕಲ್ಪಕ್ಕೆ ಯಾವುದನ್ನು ಸಾಧಿಸೋ ಶಕ್ತಿ ಇದೆ. ಉದಾಹರಣೆಗೆ, ನಾಳೆ ಊಟ ಇಲ್ಲ ಅಂತ ಸಂಕಲ್ಪ ಮಾಡಿದರೆ ಹಸಿವಾಗೋದಿಲ್ಲ ಅಂತ. ಉಪವಾಸದಿಂದಲೂ ಸ್ವಲ್ಪ ರೋಗಗಳನ್ನು ಕಳೆಯಬಹುದು. ಊಟ ಮಾಡಿದರೂ ರೋಗಗಳನ್ನು ಕಳೆಯಬಹುದು. ಊಟ ಸರಿಯಾಗಿ ಮಾಡಿದರೆ ಕೆಲವು ರೋಗಗಳು ಪರಿಹಾರ ಆಗ್ತವೆ.
ಮತ್ತು ಇನ್ನು ಕೆಲವು ರೋಗಗಳನ್ನು ಉಪವಾಸದಿಂದ ಗೆಲ್ಲಬಹುದು. ಇದೆರಡಕ್ಕೂ ಬಗ್ಗದೇ ಇದ್ರೆ ಆಗ ನಾವು ಔಷಧಗಳ ಮೊರೆ ಹೋಗಬೇಕು, ಊಟದಲ್ಲೇ ಸರಿ ಮಾಡ್ಕೋಬೇಕು ಎಲ್ಲವನ್ನು ಕೂಡ. ಮನಸ್ಸು ಕೊರಗಿದಾಗ ಜಠರಾಗ್ನಿಯು ಸೊರಗುತ್ತದೆ. ನಮಗೆ ಚಿಂತೆ ಹಿಡ್ಕೊಂಡ್ರೆ ಊಟ ಸಿರೋದಿಲ್ಲ, ಯಾಕೆಂದ್ರೆ ಮನಸ್ಸಿಗೂ ಅಗ್ನಿಗೂ ತುಂಬ ಸಂಬಂಧ ಇದೆ. ಊಟ ಮಾಡಿದ ನಂತರ ಅಗಸ್ತ್ಯ ನೆನಪು ಮಾಡ್ಕೋಬೇಕು. ಸರಿ ಇದೆ. ಊಟ ಮಾಡಿದ ಕೂಡಲೇ ಯಾರು ನೆನಪು ಮಾಡ್ಕೋಬೇಕು ಅಂದ್ರೆ ಅಗಸ್ತ್ಯರ ನೆನಪು ಮಾಡ್ಕೋಬೇಕು. ಯಾಕೆ? ಜೀರ್ಣ ಜೀರ್ಣ ಆಗಬೇಕು ಅಂದ್ರೆ ಸರಿ ಇದೆ, ಪೂರ್ತಿ ಸರಿ ಇದೆ. ಆಹಾರ ಜೀರ್ಣ ಆಗಬೇಕು ಆಗುವ ಸಲುವಾಗಿ ಅಗಸ್ತ್ಯರ ನೆನಪು ಮಾಡ್ಕೋಬೇಕು ಊಟ ಆದ ಕೂಡಲೇ. ನಾವು ಉಪವಾಸ ಮಾಡೋ ಒಂದಿನ ಹಿಂದೆ ಅಗ್ನಿಗೆ ಹೇಳಬೇಕು. ಹೇಳಿದಾಗ ಅಗ್ನಿ ನಮಗೆ ಮಾರನೇ ದಿನ ಉಪವಾಸ ಮಾಡೋಕ್ಕೆ ಸಹಾಯ ಮಾಡಿ. ಖಂಡಿತ ಹೌದು. ಅಗ್ನಿಗೂ ನಮಗೂ ಮಾತುಕತೆ ಇದ್ದರೆ, ನಮಗೂ ಅಗ್ನಿಗೂ ಟೂ ಆಗದೆ ಇದ್ದರೆ, ಟೂ ಇದೆಯಾ ನಿಮ್ಮಲ್ಲಿ? ಟೂ ಅಂದ್ರೆ ಗೊತ್ತಾ ನಿಮಗೆ? ನನಗೂ ನಿಮಗೂ ಟೂ ಅದೇನು ಹೀಗೆಲ್ಲ ಮಾಡ್ತಿದ್ರಲ್ಲ ಮೊದಲು, ಈಗೆಲ್ಲ ಇದೆಯಲ್ಲೋ ಗೊತ್ತಿಲ್ಲ ಅದು. ಹಾಗೆ ಅಗ್ನಿಗೂ ನಮಗೂ ವಿಚ್ಛೇದನ ಆಗದೆ ಇದ್ರೆ, ಅಗ್ನಿಗೂ ನಮಗೂ ಒಳ್ಳೆ ಸಂಸಾರ ನಡೀತಾ ಇದ್ರೆ ನಮ್ಮ ಅಗ್ನಿ ಮಧ್ಯದಲ್ಲಿ, ಅವಾಗ ನಾವು ಹೇಳಿದ್ರೆ ಸಾಕು ನಾಳೆ ಉಪವಾಸ ಅಂತ, ಮರುದಿನ ಹಸಿವಾಗೋದಿಲ್ಲ ಅಂತ. ಎಲ್ಲಿ ಎಲ್ಲಿ ಅಂಟಿದೆಯೋ ಅಲ್ಲಿ ಎಲ್ಲಿ ನೋವಿದೆ. ಖಂಡಿತ ಹೌದು. ನೀನು ಏನು ಹೇಳಿದ್ಯೋ ಅದು ಇಡೀ ಶಾಸ್ತ್ರಗಳ ಸಾರ ಅದು. ಅಂಟಿರುವಲ್ಲಿ ನೋವಿದೆ, ಅಂಟಿಯಿಂದ ಬಿಡಿಸ್ಕೋಬೇಕಾದ್ರೆ ನೋವಾಗತ್ತೆ ಅಂತ. ಸರಿ ಇದೆ. ಯಾವಾಗ ಇದು ಜೀವದ ಹಿಂದೆ ದೇವ್ರು ಇರ್ತಾನೆ, ಅಂದ್ರೆ ಪರಮಾತ್ಮ ಇರ್ತಾನೆ, ಅದಕ್ಕೆ ಉಪವಾಸ ಮಾಡಿದ್ರೆ ಅದು ಉಪವಾಸ ಹಿಂದೆ ನೋಡು ಅಂತ ಹೇಳುತ್ತೆ. ಅದು ಆಹಾರ ಪ್ರಕೃತಿಯಿಂದ ಬರೋದು, ಅದಕ್ಕೆ ಮುಂದೆ ಕರ್ಕೊಂಡು ಹೋಗ್ತಾ ಇರತ್ತೆ. ಆದ್ರೆ ಜೀವ ಹಿಂದೆ ಇರತ್ತೆ, ಜೀವ ಹಿಂದೆ ಪರಮಾತ್ಮ ಇರ್ತಾನೆ. ಸೊ ಅದನ್ನ ನೋಡಕ್ಕೆ ಉಪವಾಸ ಸರಿಯಾದ ವಿಷಯ, ಸರಿಯಾಗಿದೆ. ನಮ್ಮ ಕಣ್ಣು ಪ್ರಪಂಚದ ಕಡೆ ಹೋಗ್ತಾ ಇದೆ, ನಮ್ಮ ಇಂದ್ರಿಯಗಳು ಮನಸ್ಸು ಎಲ್ಲ ಆ ಕಡೆ ಹರಿತಾ ಇದೆ. ಪರಮಾತ್ಮ ಹಿಂದಿದ್ದಾನೆ. ಪರಮಾತ್ಮನ ಕಡೆ ಮನಸ್ಸು ಹರಿಬೇಕು ಅಂದರೆ ಇದೆಲ್ಲ ನಿಲ್ಲಿಸ್ಬೇಕು. ಈ ಸಾಂಸಾರಿಕವಾದ ಎಲ್ಲ ಇಂದ್ರಿಯಗಳಿಗೆ ಸಿಗುವಂಥ ಎಲ್ಲ ಆಹಾರವನ್ನು ತಪ್ಪಿಸಿದ್ರೆ ಮನಸ್ಸು ಸಹಜವಾಗಿ ಒಳಗಡೆ ತಿರುಗತ್ತೆ ಪರಮಾತ್ಮನ ಕಡೆಗೆ. ತುಂಬ ಸರಿಯಾದ ಬಿಂದುವನ್ನು ಹೇಳ್ತಾ ಇದೆಯಾ. ನಾವು ಊಟ ಮಾಡಬೇಕಾದ್ರೆ ಅದನ್ನು ಪೂಜೆ ಗ್ರಹಿಸಿದ್ರೆ ಅದೊಂದು ಪೂಜೆ ಆಗ್ತು. ಪೂಜೆ ಅಂತ ಗ್ರಹಿಸಿದ್ರೆ ಅದೊಂದು ಪೂಜೆ ಆಗ್ತು. ಹೌದು, ಪೂಜೆ ಅನ್ನೋ ಭಾವದಲ್ಲಿ ಊಟ ಮಾಡು, ದೇವತೆಗಳಿಗೆ ಸಲ್ಲಲಿ ಪೂಜೆ ಎಲ್ಲ. ತುಂಬ ಆಯ್ತು. ನಿಮ್ದೇ ಪ್ರವಚನ ಆಗತ್ತೆ ಇಲ್ದಿದ್ರೆ ಇವತ್ತು. ಈ 3-4 ಜನ ಕೈ ನೋವು ಬಂದಿರ್ಬೋದು ಸುಧನ್ನ, ಇಲ್ಲಿ ಶುರುವಿಂದ ಹಿಡ್ಕೊಂಡಿದ್ದಾರೆ. ಯಾರೋ ಒಬ್ಬರು ಹೇಳಿ ಸಾಕು. ನಾವು ಊಟ ಮಾಡೋಕ್ಕೆ ಮುಂಚೆನೆ ಭಗವಂತಗೆ ಅರ್ಪಿಸಿ ಭಕ್ತಿಯಿಂದ ಬೇಡ್ಕೊಳ್ಬೇಕು. ಏನಂತ? ನಾವು ಭಕ್ತಿಯಿಂದ ನಿಂಗೆ ಅರ್ಪಿಸ್ತಾ ಇದ್ದೀನಿ, ನನಗೆ ಸರಿ ಇದೆ, ಹೇಳು. ಸರಿನೇ ಇದೆ, ಈಗ ಹೇಳಿದಷ್ಟೇ ಸರಿ ಇದೆ. ಊಟ ಮಾಡೋಕೆ ಪ್ರಾರಂಭ ಮಾಡುವಾಗ ಅಥವಾ ಊಟ ಮಾಡುವಾಗ ಭಗವಂತನ ನಾವು ಭಕ್ತಿಯಿಂದ ಅರ್ಪಿಸಿದ್ರೆ ಎಲ್ಲ ದೋಷ ಜೀರ್ಣನೂ ಆಗುತ್ತೆ, ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ಅನ್ನದ ದೋಷಗಳು ಏನೇನಿರ್ಬೋದು ಎಲ್ಲ ಪರಿಹಾರ ಆಗಕ್ಕೆ ಸಾಧ್ಯ ಅಂತ. ಏನ್ರ ಶಂಕರಾಚಾರ್ಯರು ಅವರ ಯೋಗ ತಾರಾವಳಿಲಿ ವರ್ಣಿಸಿದ್ದು ತುಂಬ ಚೆನ್ನಾಗಿತ್ತು. ಅದು ಶ್ರೀಶೃಂಗದ ಪರ್ವತದಲ್ಲಿ ಗುಹೆಗಳಲ್ಲಿ ಹೇಗೆ ಕುಳಿತಿರ್ಬೇಕು ಅಂದರೆ ಮೈ ಮೇಲೆ ಬಳ್ಳಿಗಳು ಬೆಳಿಬೇಕು, ಕಿವಿಗಳಲ್ಲಿ ಪಕ್ಷಿ ಗೂಡು ಕಟ್ಟಬೇಕು, ಅಲ್ಲಿ ಏರ್ಪಡುವ ಸಮಾಧಿ ಆ ಸುಖ ಎಂದು ಲಭಿಸುವುದು ಅಂತ ಇಡೀ ಶ್ಲೋಕನ ಹೇಳಿದೆ ನಿನಗೆ. ಪೂರ್ತಿ ಶ್ಲೋಕದ ತಾತ್ಪರ್ಯನೇ ಹೇಳಿದೆ ನಿನ್ನ ಮಾತಲ್ಲಿ. ನೀನು ಖುಷಿ ಆಯ್ತು. ಶ್ರೀಶೈಲ ಶೃಂಗ ಕುಹರೇಶು ಕದೋಪಲಪ್ಸಿ. ಶ್ರೀಶೈಲ ಶೃಂಗದ ಕುಹರಗಳಲ್ಲಿ, ಗವಿಗಳಲ್ಲಿ ಎಂದು ನನಗೆ ಅಂಥ ಶಾಂತಿ, ಸಮಾಧಿಯಲ್ಲಿ ಮನಸ್ಸು ಲೀನವಾದಾಗ ಸಿಗುವಂಥ ಶಾಂತಿ ಎಂದು ಲಭಿಸುವುದು. ಮನಸ್ಸನ್ನೋದು ಉಗಿಬಂಡಿ ಇದ್ದ ಹಾಗೆ ಮುಂದಕ್ಕೂ ಹೋಗತ್ತೆ ಹಿಂದಕ್ಕೂ ಹೋಗತ್ತೆ. ಯಾವ ಉಗಿಬಂಡಿಗೆ ಮುಂದೆ ಹಿಂದೆ ಎರಡೂ ಕಡೆಗೆ ಚಾಲಕ ಯಂತ್ರ ಅಳವಡಿಸಿರ್ತಾರೋ ಅದ್ರ ತರಹ ಮನಸ್ಸು, ಅದು ಹಿಂದೂ ಹೋಗುತ್ತೆ ಮುಂದೆ ಹೋಗುತ್ತೆ. ಈ ಒಂದ್ ಕಡೆ ಮಾತ್ರ ಯಂತ್ರ, ಎಂಜಿನ್ ಅಂತ ಹೇಳ್ತಾರಲ್ಲ, ಒಂದೇ ಕಡೆ ಇದ್ರೆ ಒಂದೇ ಕಡೆ ಹೋಗುತ್ತೆ. ಅದು ಕೆಲವು ಕಡೆ ಎರಡೂ ಕಡೆ ಅಳವಡಿಸಿರೋ ಇರುತ್ತೆ ಸಂದರ್ಭಗಳು ಇರ್ತವೆ, ಅದು ಎರಡೂ ಕಡೆ ಹೋಗುತ್ತೆ. ಹಾಗೆ ಮನಸ್ಸು
ಮುಂದ್ಗಡೆ ಹೋದ್ರೆ ಪ್ರವೃತ್ತಿ ಮಾರ್ಗ, ಹಿಂದ್ಗಡೆ ಒಳಮುಖವಾಗಿ ಹೋದ್ರೆ ನಿವೃತ್ತಿ ಮಾರ್ಗ. ತುಂಬ ಸರಿ ಇದೆ, ಸರಿ ಇದೆ. ಕೃಚ್ಛಗಳಲ್ಲಿ ಪ್ರಾಜಾಪತ್ಯ ಅಂತ ಹೇಳಿದ್ರಿ. ಪ್ರಾಜಾಪತ್ಯ ಅಂದರೆ 3 ದಿನ ಬೆಳಗ್ಗೆ ಊಟ ತಗೊಳ್ಳೋದು, ಮತ್ತು 3 ದಿನ ರಾತ್ರಿ ಊಟ ತಗೊಳೋದು, ಹಾಗೂ ಇನ್ನು 3 ದಿನ ಯಾರು ಕೊಟ್ಟರೆ ಮಾತ್ರ ತಿನ್ನೋದು, ಇನ್ನು 3 ದಿನ ಏನು ತಿಂದೆ ಉಪವಾಸವಾಗಿರೋದು. ಇದು ಪ್ರಾಜಾಪತ್ಯ ಕೃಚ್ಛ ಅಂತ. ಭೇಷ್. ಯಾಕೆಂದರೆ ಒಂದನೇದಾಗಿ ಯಾರು ಇದನ್ನು ನೆನ್ಪು ಮಾಡ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಈ ಕೃಚ್ಛದ ಪಾಠನ, ಕೃಚ್ಛ ಅಂದರೆ ಕಷ್ಟ ಅಂತ, ಆ ಪಾಠವೇ ಕಷ್ಟ, ವಿಷಯವೇ ಕಷ್ಟ, ಸಹವಾಸ ಬೇಡ ಅಂತ ಅನ್ನೋ ಥರ ಇರ್ತಾರೆ. ನೀನು ಅದನ್ನು ನೆನ್ಪು ಮಾಡ್ಕೊಳ್ಳೋ ಸಾಹಸ ಮಾಡಿದೆಯೇ ಒಂದು. ಎರಡನೇದು, ಅದನ್ನು ಸರಿಯಾಗಿ ಹೇಳಿದೆ, ವ್ಯವಸ್ಥಿತವಾಗಿ ಹೇಳಿದೆ, ಅದನ್ನು ಹೇಗಿದೆಯೋ ಹಾಗೆ ಹೇಳಿದೆ. ಸಂತೋಷ. ನಿಲ್ಸ್ಕೊಳ್ಳೋಣ, ನಾಳೆ ಹೇಳ್ಬೋದು. ಇಲ್ಲಿಗೆ ನಿಲ್ಸ್ಕೊಳ್ಳೋಣ. 12:15 ಬರ್ತಾ ಇದೆ. 1 ಗಂಟೆ ಆಸ್ಪಾಸಲ್ಲಿ ಪೂರ್ತಿ ಮಾಡಬೇಕು ಇದನ್ನು. ಹಾಗಾಗಿ ಮುಂದುವರಿಯೋಣ. ಸಂಚಾರ ಪದ್ಧತಿ ಹಿಂದೆ ಹೇಗಿತ್ತು? ಒಂದು ಕಡೆಯಿಂದ ಒಂದು ಕಡೆ ಓಡಾಡೋದಾದರೆ ಹಿಂದಿನ ಕಾಲದಲ್ಲಿ ಹೇಗೆ ಓಡಾಡ್ತಾ ಇದ್ರು? ಒಂದು ಕಾಲ್ನಡೆಗೆ ಅಲ್ವಾ? ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡ್ತಾ ಇದ್ರಲ್ವಾ ಒಂದು ಕಡೆಯಿಂದ ಒಂದು ಕಡೆಗೆ. ಎರಡನೇದು ಕುದುರೆ ಮೇಲೆ ಏರಿ ಹೋಗ್ತಾ ಇದ್ರು, ಒಂಟೆ ಮೇಲೆ ಏರಿ ಹೋಗ್ತಾ ಇದ್ರು, ಕತ್ತೆ ಮೇಲೆ ಏರಿ ಹೋಗ್ತಾ ಇದ್ರು, ಹೆಸರುಗತ್ತೆ ಮೇಲೆ ಏರಿ ಹೋಗ್ತಾ ಇದ್ರು, ಪ್ರಾಣಿಗಳ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ರು. ಎರಡನೇದು. ಮೂರನೇದು ಬಂಡಿಗಳ ಮೇಲೆ ಪ್ರಯಾಣ ಮಾಡ್ತಾ ಇದ್ರು. ಉದಾಹರಣೆಗೆ ಎತ್ತಿನ ಗಾಡಿ, 2 ಎತ್ತು, 1 ಎತ್ತು ಕಟ್ಟಬಾರ್ದು, ಒಂಟೆತ್ತಿನ ಬಂಡಿ ಮಾಡಬಾರ್ದು ಅಂತ ಲೆಕ್ಕ. 2 ಎತ್ತಿನ ಗಾಡಿಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅಥವಾ 2 ಕುದುರೆ, 4 ಕುದುರೆ, 6 ಕುದುರೆ, 8 ಕುದುರೆ, ಈ ಕುದುರೆಗಳನ್ನು ಕಟ್ಟಿರ್ತಕ್ಕಂಥ ರಥಗಳಲ್ಲಿ, ಕುದುರೆ ಗಾಡಿಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಮತ್ತೇನು ಮೇನೆಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆನೆಗಳಲ್ಲಿ ಮತ್ತು ಮೇನೆಗಳಲ್ಲಿ, ಆನೆಗಳ ಮೇಲೂ ಪ್ರಯಾಣ ಮಾಡ್ತಾ ಇದ್ರು. ಅಂಬಾರಿ ಹಾಕ್ಕೊಂಡು ಆನೆಗಳ ಮೇಲೆ ಪ್ರಯಾಣ ಮಾಡ್ತಾ ಇದ್ರು. ಹಾಗೆ ಮೇನೆ ಅಥವಾ ಜೋಲಿ ಅಂದರೆ ಮನುಷ್ಯರೇ ಹೊತ್ಕೊಂಡು ಹೋಗುವಂಥದ್ದು, ನರವಾಹನ, ಹಾಗೂ ಪ್ರಯಾಣ ಮಾಡ್ತಾ ಇದ್ರು ಅಲ್ವಾ? ಈಗಲೂ ಇದೆ ಅದು. ನೀವು ಅಯ್ಯಪ್ಪ ಸ್ವಾಮಿ ಬೆಟ್ಟ ಹತ್ತಬೇಕು ಅಂದರೆ ಹೊತ್ತಕ್ಕೆ ಶಕ್ತಿ ಇಲ್ಲದೆ ಇದ್ದರೆ ಜೋಲಿಯಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋಗ್ತಾರೆ ಮೇಲ್ಗಡೆಗೆ. ವೈಷ್ಣೋದೇವಿ ಮೇಲೆ ಪ್ರಯಾಣ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇದ್ದರೆ ಇಂಥದ್ದು ವ್ಯವಸ್ಥೆಗಳೆಲ್ಲ ಇದೆ ಅಲ್ಲೀಗ. ಹಾಗೆ ಜೋಲಿಗಳು, ಮೇನೆಗಳು ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಮತ್ತೆ ಯಾವುದ್ರಲ್ಲಿ ಪ್ರಯಾಣ ಮಾಡ್ತಾ ಇದ್ರು? ಇದು ಬಿಟ್ಟು ನೆನಪಾಗತ್ತೆ ಯಾವ್ದಾದ್ರು ಹೇಳು? ಪಲ್ಲಕ್ಕಿ ಮೇಲೆ ಪ್ರಯಾಣ ಮಾಡ್ತಾ ಇದ್ರು. ಮೇನೆದೇ ಮತ್ತೊಂದು ರೂಪ, ಪಲ್ಲಕ್ಕಿ ಅಂತ ಅದೇನೆ. ಹಾಗೆ ವಿಮಾನಗಳಲ್ಲೂ ಪ್ರಯಾಣ ಮಾಡ್ತಾ ಇದ್ರು ಹಿಂದಕ್ಕೆ ಅಲ್ವಾ? ಭರದ್ವಾಜ ವಿರಚಿತ ವೈಮಾನಿಕ ಶಾಸ್ತ್ರವೇ ಇದೆ ಒಂದು. ವಿಮಾನಗಳು ಕೂಡ ಇದ್ವು ಅನ್ನೋದಕ್ಕೆ ತುಂಬ ಉಲ್ಲೇಖಗಳು ಸಿಗತ್ತೆ ನಮಗಲ್ಲಿ. ಇನ್ನು ಹಾಗೆ ಆಕಾಶದಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು ಉಂಟು, ಗಗನಗಮನ ಸಾಮರ್ಥ್ಯವನ್ನು ಹೊಂದಿ. ಏನಿಲ್ಲ, ಈಗ ಸೀತೆಯನ್ನು ರಾವಣ ಲಂಕೆಗೆ ಅಪಹಾರ ಮಾಡಬೇಕಾದ್ರೆ ಏನಿತ್ತು ಅಂದರೆ ಅವನ ರಥವನ್ನು ಜಟಾಯು ಪುಡಿ ಮಾಡಿಬಿಟ್ಟಿದ್ದ. ರಥ ಉಳ್ಕೊಂಡಿರಲಿಲ್ಲ, ಹಾಗೆ ಎತ್ಕೊಂಡು ಹೋದ ಅಂತಲೇ ಇರೋದು ರಾಮಾಯಣದಲ್ಲಿ. ವಿಭೀಷಣ ಲಂಕೆಯಿಂದ ರಾಮನಿಗೆ ಬಂದು ಶರಣಾಗ್ತಾನಲ್ಲ, ಅವನೇನು ನೌಕೆ ಮೇಲೆ ಬಂದ ಅಥವಾ ಆಕಾಶ ನೌಕೆಯಲ್ಲಿ ಬಂದ ಅಂದರೆ ಏನಿಲ್ಲ, ಆಕಾಶದಲ್ಲಿ ಬಂದ. ಗಗನಗಮನ ಸಾಮರ್ಥ್ಯ ಇರುವಂಥ ವರ್ಗಗಳಿದ್ದು ಹೀಗೆಲ್ಲ ನಡೀತಾ ಇತ್ತು ಹಿಂದಿನ ಕಾಲದ ಸಂಚಾರಗಳು. ಈಗಿನ ಕಾಲದ ಸಂಚಾರ ಅಂದರೆ ಈಗ ಬೇರೆ ಥರ ಇದೆ ಅಲ್ವಾ? ಉಗಿಬಂಡಿಗಳು ಬಂದವು ಮೊದಲು ಅಲ್ವಾ? ಒಂದು ಶತಮಾನವನ್ನೇ ಉಗಿಬಂಡಿಗಳ ಶತಮಾನ ಅಂತ ಕರೀತಾರೆ, ರೈಲ್ವೆ ಸೆಂಚುರಿ ಅಂತ ಕರೀತಾರೆ. ಕಳೆದ ಶತಮಾನವನ್ನು ಹಾಗೆ ಕರೀತಾರೆ. ಹಾಗಾಗಿ ಉಗಿಬಂಡಿಗಳ ಮೇಲೆ ಇದೆಯಲ್ಲ ಅಲ್ಲಿ, ಅದು ಪ್ರಾರಂಭ ಆಯಿತು. ಆಮೇಲೆ ಅಲ್ಲಿ ಕಾಣ್ತಾ ಇದೆ ನೋಡಿ, ಎಲ್ಲವೂ ಕೂಡ ಬೇರೆ ಬೇರೆ ಬಗೆಯ ವಾಹನಗಳು ಬಂದವು. 2 ಚಕ್ರದ ವಾಹನಗಳು, 4 ಚಕ್ರದ ವಾಹನಗಳು, ಭೂಮಿಯಲ್ಲಿ ಸಂಚಾರ ಮಾಡುವಂಥವು, ಆಕಾಶದಲ್ಲಿ ಸಂಚಾರ ಮಾಡುವಂಥವು ಅಲ್ವಾ? ಹೀಗೆ ಬಗೆ ಬಗೆಯ ವಾಹನಗಳು ಬಂದವು ಈಗಿನ ಕಾಲದಲ್ಲಿ. ಈಗಿನ ಕಾಲದ ವಾಹನಗಳಿಗೂ ಆಗಿನ ಕಾಲದ ವಾಹನಗಳಿಗೂ ಮುಖ್ಯವಾಗಿರುವ ಅಂತರ ಯಾವುದು ಹೇಳ್ತೀರಾ?
ದೊಡ್ಡ ಅಂತರ ಯಾವುದು ಆಗಿನ ಕಾಲದ ವಾಹನಕ್ಕೂ ಈಗಿನ ಕಾಲದ ವಾಹನಕ್ಕೂ? ನಾವು ಹೇಳ್ತೀವಿ ಈಗಿನ ವಾಹನಗಳು ಅಗ್ನಿಯ ಮೂಲಕ ಓಡುತ್ತವೆ, ಹಳೆಯ ವಾಹನಗಳು ಹಾಗಲ್ಲ ಅಲ್ವಾ? ನಾವು ನಡ್ಕೊಂಡು ಹೋಗ್ತೀವಿ, ಕುದುರೆ ಮೇಲೆ ಹೋಗ್ತೀವಿ ಅಥವಾ ರಥದ ಮೇಲೆ ಹೋಗ್ತೀವಿ, ಅಲ್ಲೆಲ್ಲ ಅಗ್ನಿಯ ಪಾತ್ರ ವಿಶೇಷವಾಗಿ ಅಥವಾ ವ್ಯಕ್ತವಾಗಿ ಪ್ರಕಟವಾಗಿ ಅಗ್ನಿಯ ಪಾತ್ರ ಇಲ್ಲ. ಆದರೆ ಈಗಿನ ವಾಹನಗಳಲ್ಲೆಲ್ಲ ಅಗ್ನಿಯ ಪಾತ್ರ ತುಂಬ, ಹೌದಲ್ವೋ? ಇದೆಯಾ ಅಗ್ನಿ ಪಾತ್ರ? ಏನು ಬೆಂಕಿ ಹೊತ್ಕೊಂಡು ಉರಿಯುತ್ತಾ ವಾಹನಕ್ಕೆ? ಇಂಧನ ಅಗ್ನಿಯಾಗಿ ವಾಹನಕ್ಕೆ ಚಲಿಸಲು ಬೇಕಾದ ಶಕ್ತಿಯನ್ನು ನೀಡುತ್ತದೆ, ಹೌದಲ್ವ? ಹೇಳಿ. ವಾಹನಕ್ಕೆ ಇಂಧನ ಹಾಕ್ತೀವಿ, ಆ ಇಂಧನದಿಂದಲೇ ವಾಹನ ನಡೆಯೋದಲ್ವಾ? ಇಂಧನವೇ ವಾಹನವನ್ನು ನಡೆಸುತ್ತಾ ಅಥವಾ ಬೇರೆ ರೂಪ ತಾಳುತ್ತಾ? ಅದು ಏನಾಗಬೇಕು? ವಾಹನ ಚಲಿಸ್ಬೇಕು ಅಂತಂದ್ರೆ ಕಿಡಿ ಬೇಕಲ್ವಾ? ಸ್ಪಾರ್ಕ್, ಜ್ವಾಲೆ ಬೇಕಲ್ವಾ? ಅದೇನ್ ಮಾಡ್ತಾ ಇರುತ್ತೆ? ಆ ಜ್ವಾಲೆ ನಿರಂತರವಾಗಿ ಅದು ಇಂಧನವನ್ನು ಕುಡಿತಾ ಇರುತ್ತೆ. ಅದು ವಾಹನಕ್ಕೆ ಚಲಿಸಲು ಬೇಕಾದ ಶಕ್ತಿಯನ್ನು ಕೊಡ್ತಾ ಇರುತ್ತೆ. ಈ ಉಗಿಬಂಡಿ ಅಂದ್ರೆ ಅಲ್ಲಿ ದೊಡ್ಡ ಬೆಂಕಿನ ಹಾಕೊಂಡು ಇದು ಓಡ್ತಾ ಇತ್ತು ಉಗಿಬಂಡಿ ಆಗಿನ ಕಾಲದಲ್ಲಿ, ಕಲ್ಲಿದ್ದಲು ಇದರಿಂದ ಓಡ್ತಾ ಇದ್ದಿದ್ದಲ್ವ ಅದು. ಹಾಗಾಗಿ ಭಾರೀ ಪ್ರಮಾಣದ ಬೆಂಕಿ ಇರ್ತಾ ಇತ್ತು ಅಲ್ಲಿ. ಮುಂದಿನ ವಾಹನಗಳಲ್ಲಿ ಕೂಡ ಈಗ ಮುಂದೆ ಬಂದಿರತಕ್ಕಂಥ ಉಗಿಬಂಡಿಗಳು ಅಲ್ಲೂ ಕೂಡ ಅಗ್ನಿ ಪಾತ್ರ ಇದೆ ಅಲ್ಲಿ. ಈಗ ವಿದ್ಯುದೀಕೃತವಾಗಿರ್ತಕ್ಕಂಥ ಉಗಿಬಂಡಿಗಳು ಬಂದಿದೆ ಅಲ್ವಾ, ಎಲೆಕ್ಟ್ರಿಕ್ ಟ್ರೈನ್ಸ್ ಬಂದಿದೆ ಅಲ್ವಾ, ಅದು ವಿದ್ಯುತ್ ಅಂದ್ರೆ ಬೆಂಕಿ. ಬೆಂಕಿಗಳಲ್ಲಿ ಅಗ್ನಿಗಳಲ್ಲಿ ಒಂದು ವಿಧ ಅದು ವಿದ್ಯುತ್ ಅನ್ನುವಂಥದ್ದು. ಹಾಗಾಗಿ ಅದು ಕೂಡ ಅದೇ. ವಿಮಾನ ಅದಕ್ಕೆ ಬಿಳಿ ಇಂಧನ ಹಾಕ್ಬೋದು, ವೈಟ್ ಪೆಟ್ರೋಲ್ ಹಾಕ್ಬೋದು, ಅದಕ್ಕೆ ಹಾಕಿದ್ರು ಕೂಡ ಅದು ಓಡೋದು ಇದೇ ಪದ್ಧತಿಯಲ್ಲಿ. ಇಂಧನವು ಅಗ್ನಿಯಾಗಿ ಅಗ್ನಿಯಿಂದ ಶಕ್ತಿ ಬಂದು ಅದು ನಡೆಯುವಂಥದ್ದು ವಾಹನಗಳೆಲ್ಲ. ಹಾಗಾಗಿ ತುಂಬ ವೇಗವಾಗಿ ಅವು ಪ್ರಯಾಣ ಮಾಡ್ತವೆ. ಹಿಂದಿನ ಕಾಲದಲ್ಲಿ 10 ಮೈಲಿ ಹೋಗ್ತಾ ಇದ್ದ ಸಮಯದಲ್ಲಿ ಈಗ ದೇಶದಿಂದ ವಿದೇಶಕ್ಕೆ ಹೋಗ್ತೇವೆ ನಾವು ಅಲ್ವಾ? ಅಷ್ಟೆಲ್ಲ ವೇಗವನ್ನು ಯಾವುದು ಕೊಡ್ತಾ ಇರೋದು ಅಂದರೆ ಅಗ್ನಿಯೇ ಕೊಡ್ತಾ ಇರೋದು. ಇಂಧನ ಅಂದರೆ ಕೇವಲ ಇಂಧನ ಅಂತಲ್ಲ, ಅಗ್ನಿಯೇ ಕೊಡ್ತಾ ಇರೋದು. ಯಾಕೆಂದರೆ ಈಗ ವಿದ್ಯುತ್ ಅಂತಾದಾಗ ಅಲ್ಲಿ ಈ ರೀತಿ ಇಂಧನ ಇಲ್ಲ ನೋಡಿ ಆ ಜಾಗದಲ್ಲಿ. ಹಾಗಾಗಿ ಈ ಅಗ್ನಿಯೇ ಕೊಡ್ತಾ ಇರೋದು ನೋಡಿ ಆ ಶಕ್ತಿಯನ್ನು. ಆಗ ಬರೋ ಪ್ರಶ್ನೆ, ನಮ್ಮ ಪ್ರಾಚೀನರಿಗೆ ಈ ಅಗ್ನಿ ಬಗ್ಗೆ ಗೊತ್ತಾಗಲೇ ಇಲ್ವಾ? ಹಾಗಾದರೆ ಅವ್ರು ಯಾಕೆ ಅಗ್ನಿಯನ್ನು ಬಳಸಲಿಲ್ಲ? ಪ್ರಾಚೀನರು ಅಗ್ನಿ ಬಗ್ಗೆ ಯಾಕೆ ಅವರು ತಿಳ್ಕೊಳ್ಳಲಿಲ್ಲ? ತಿಳ್ಕೊಂಡ್ರೆ ಇಷ್ಟೆಲ್ಲ ಅನುಕೂಲ ಮಾಡ್ಕೋಬೋದಾಗಿತ್ತಲ್ವಾ ಇವತ್ತಿನ ಕಾಲದ ಹಾಗೆ? ಯಾಕೆ ಮಾಡ್ಕೊಳ್ಳಿಲ್ಲ ಅವರು? ಮಾಡ್ಕೊಳ್ಳಿಲ್ವಾ ಅವರು? ಅಗ್ನಿ ಬಗ್ಗೆ ಏನೂ ತಿಳ್ಕೊಳ್ಳಿಲ್ವಾ ಅವರು? ತಿಳ್ಕೊಂಡಿದಾರ ಇಲ್ವಾ? ಅಗ್ನಿ ಬಗ್ಗೆ ಶೋಧನೆ ಸಂಶೋಧನೆ ಎಲ್ಲ ಮಾಡಿದ್ದಾರೆ ಅವರು. ಆದರೆ ಅದು ಯಾವ ಅಗ್ನಿ ಅಂದರೆ ಅದು ಅಂತರಗ್ನಿ, ನಮ್ಮ ದೇಹದ ಒಳಗಿರುವ ಅಗ್ನಿ. ಈ ಪ್ರಾಚೀನರಿಗೂ ಮತ್ತು ಆಧುನಿಕರಿಗೂ ಇರುವ ಅಂತರವೇ ಅದು. ಪ್ರಾಚೀನರ ಸಂಶೋಧನೆಗಳೆಲ್ಲ ಅಂತರ್ಮುಖ. ಇದರ ಒಳಗೆ ಅವರು ಮಾಡಿದ ಸಂಶೋಧನೆ ಅಪಾರ, ಅದ್ಭುತ, ತುದಿ ಮೊದಲು ಇಲ್ಲದೆ ಇರತಕ್ಕಂಥದ್ದು. ನಮ್ಮ ಒಳಗೆ ಏನಿದೆ ಅನ್ನೋದನ್ನ ಅವರು ತಿಳಿದ ಹಾಗೆ ಬೇರೆ ಯಾರೂ ಕೂಡ ತಿಳಿದಿಲ್ಲ. ಆಧುನಿಕ ಸಂಶೋಧನೆಗಳೆಲ್ಲ ಬಹಿರ್ಮುಖ, ಹೊರಗಡೆ ಹುಡುಕ್ತಾರೆ ಆಧುನಿಕರು. ಪ್ರಾಚೀನರು ಒಳಗಡೆ ಹುಡುಕಿದ್ರು, ಅದೇ ವ್ಯತ್ಯಾಸ. ಹಾಗಂತ ಒಳಗಿರೋದೇ ಹೊರಗಿರೋವಂಥದ್ದು, ಹೊರಗಿರೋದಕ್ಕೂ ಒಳಗಿರೋದಕ್ಕೂ ವ್ಯತ್ಯಾಸ ಏನೂ ಇಲ್ಲ. ಇದೇ ಅಲ್ಲಿದೆ, ಅದೇ ಇಲ್ಲಿದೆ. ಸರಿಯಾಗಿ ಇಲ್ಲಿ ಹುಡುಕಿದ್ರೆ ಅಲ್ಲಿಗೆ ಬೇಕಾಗಿರ್ತಕ್ಕಂಥ, ವಾಕ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಕೂಡ ಅಲ್ಲೇ ಸಿಗ್ತವೆ, ಒಳಗೆ ಸಿಗ್ತವೆ. ನೀವಿಲ್ಲೇ ಚಂದ್ರ ನಕ್ಷತ್ರಗಳನ್ನು ಸೂರ್ಯನನ್ನು ತಿಳಿಬೋದು, ಅಳಿಬೋದು. ಗ್ರಹಗಳನ್ನು ಎಲ್ಲ ಅಳಿಬೋದು. ತಿಳಿದವ್ರು ಹೇಳ್ತಾರೆ ಪಂಚಾಂಗ ಇಲ್ಲದೆ ಇದ್ರೂ ಕೂಡ ಕೇವಲ ನಾಡಿಯನ್ನು ನೋಡಿ ಇವತ್ತು ನಕ್ಷತ್ರ ಯಾವುದು, ತಿಥಿ ಯಾವುದು, ಯಾವ ವಾರ ಇವತ್ತು ಎಲ್ಲವನ್ನು ಕೂಡ ಹೇಳೋಕೆ ಸಾಧ್ಯ ಇದೆ. ಯಾಕೆಂದರೆ ಅದೆಲ್ಲ ಇಲ್ಲಿದೆ, ಅದರ ಪರಿಣಾಮ ಇಲ್ಲಿದೆ, ಅದರ ಕೇಂದ್ರಗಳು ಇಲ್ಲಿದ್ದಾವೆ. ಹಾಗಾಗಿ ಪ್ರಾಚೀನರ ಎಲ್ಲ ಅನ್ವೇಷಣೆಗಳು ಸಂಶೋಧನೆಗಳು ಅಂತರ್ಮುಖವಾಗಿದ್ವು. ಒಳ ಹೋಗಿಯೇ ಹೊರಗಿನ ಜಗತ್ತನ್ನು ತಿಳ್ಕೊಂಡಿದ್ದಾರೆ ಅವರು. ಅಂತರಂಗದ ಮೂಲಕವೇ ಬಾಹ್ಯ ಪ್ರಪಂಚವನ್ನು ಕೂಡ ಅವರು
ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಅಲ್ಲಿ ಮುಳುಗಿದ್ರು, ಅಂತರಗ್ನಿಯ ಸಂಶೋಧನೆಯಲ್ಲಿ ಮುಳುಗಿದ್ರು. ಅಲ್ಲಿ ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಜಠರಾಗ್ನಿ ಅಂತ ಏನು ಹೇಳ್ತೇವೆ, ತುಂಬ ಇದೆ. ಜಠರಾಗ್ನಿ ಅಂತ ಅನ್ಬೋದು, ಕೋಷ್ಠಾಗ್ನಿ ಅಂತ ಅನ್ಬೋದು, ಕಾಯಾಗ್ನಿ ಅಂತ ಅನ್ಬೋದು, ಧಾತ್ವಗ್ನಿ ಅಂತ ಅನ್ಬೋದು, ಭೂತಾಗ್ನಿ ಅಂತ ಅನ್ಬೋದು, ಆಲೋಚಕಾಗ್ನಿ ಅಂತ ಅನ್ಬೋದು. ಏನೇನೋ ಅಗ್ನಿಗೆ ಬೇರೆ ಬೇರೆ ರೂಪಗಳಿದೆ, ಅವತಾರಗಳಿದೆ. ಅದೆಲ್ಲವನ್ನು ಕೂಡ ಅವರು ತಿಳ್ಕೊಂಡ್ರು. ಹಾಗಂತ ಈ ವಾಹನಕ್ಕೂ ದೇಹಕ್ಕೂ ಹೋಲಿಕೆ ಕೊಡ್ಬೋದು. ವಾಹನಾಗ್ನಿ ಮತ್ತು ದೇಹಾಗ್ನಿ, ವಾಹನ ಇಂಧನ ಮತ್ತು ದೇಹ ಇಂಧನ, ಶರೀರ ಇಂಧನ, ಅನೇಕ ಬಗೆಯ ಹೋಲಿಕೆಗಳನ್ನು ಕೊಡೋಕ್ಕೆ ಸಾಧ್ಯ ಇದೆ. ಒಂದಂತೂ ಪ್ರಕಟವಾಗಿ ಗೊತ್ತಾಗತ್ತೆ, ವಾಹನದಲ್ಲಿ ಕೂಡ ಇಂಧನ ಶಕ್ತಿಯನ್ನು ಕೊಡ್ತಾ ಇದೆ. ವಾಹನ ಚಲಿಸಲು ಬೇಕಾದ ಶಕ್ತಿಯನ್ನು ಇಂಧನ ಕೊಡ್ತಾ ಇದೆ. ಇಲ್ಲೂ ಕೂಡ ಹಾಗೆ ಈ ವಾಹನ, ದೇಹವೆಂಬ ವಾಹನ ಚಲಿಸಲು ಬೇಕಾದ ಶಕ್ತಿಯನ್ನು ಏನು ಕೊಡ್ತಾ ಇದೆ? ಯಾವುದು ಕೊಡ್ತಾ ಇದೆ? ಆಹಾರವೆಂಬ ಇಂಧನ ಅದು ಕೊಡ್ತಾ ಇದೆ. ಅದರ ಮೂಲಕವಾಗಿ ಅದು ನಡೀತಾ ಇದೆ. ಯಾರೋ ಮಾಡಿದ್ದಿದ್ದು, ನಮ್ದಲ್ಲ, ಯಾರೋ ಅವ್ರ ಪಾಡಿಗೆ ಹೀಗೊಂದು ಹೋಲಿಕೆ ಮಾಡಿದ್ದಾರೆ. ನಮ್ಮವ್ರು ಯಾರೋ ತಂದು ಕೊಟ್ಟಿದ್ದಾರೆ ನಮಗೆ, ನಾವು ನಿಮ್ಗೊಂದು ತೋರಿಸ್ತಾ ಇದ್ದೀವಿ. ಒಂದು ಹೋಲಿಕೆ ಮೊದಲು ನಮಗಿಂತ ಮುಂಚೆನೇ ಆಗಿದೆ ಈ ವಿಷಯದಲ್ಲಿ ಅಂತ. ಇದು ಮಕ್ಕಳಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಅನ್ಕೋಬೇಡಿ, ಎಲ್ರಿಗೂ ಸಂಬಂಧಪಟ್ಟಿದ್ದು. ಒಂದು ಮಗು ಓಡ್ತಾ ಇದೆಯಲ್ಲ ಎಲ್ಲಿ, ಅದೇ ಜಠರದ ಅಗ್ನಿಯ ಸ್ಥಾನ ಕೂಡ ಸುಮಾರಾಗಿ ಸರಿ ಇದೆ. 100 ಅಂತಂದ್ರೆ ಸುಮಾರಾಗಿ ಸರಿ ಇದೆ. ಅದು ಕೂಡ ಯಾರೋ ಮಾಡಿದ್ದಾರೆ ಅದನ್ನು. ಜಠರಾಗ್ನಿಯಿಂದ ದೇಹ ಸಂಚಾಲಿತವಾಗ್ತಾ ಇದೆ, ಶಕ್ತಿಯನ್ನು ಪಡ್ಕೊಳ್ತಾ ಇದೆ. ಹಾಗೆ ಇಂಧನ, ಅದರ ಅಗ್ನಿಯಿಂದಾಗಿ ವಾಹನವು ಕೂಡ ಶಕ್ತಿಯನ್ನು ಪಡ್ಕೊಂಡು ಓಡ್ತಾ ಇದೆ. ಎರಡೂ ಕೂಡ ಓಡೋದು ಇಂಧನದ ಮೂಲಕವಾಗಿ ಅಥವಾ ಆಹಾರದ ಮೂಲಕವಾಗಿ ಅನ್ನೋದು ಸಮಾನ. ಆದರೆ ಅಂತರಗಳು ತುಂಬ ಇದೆ, ವ್ಯತ್ಯಾಸ ತುಂಬ ಇದೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದರೆ, ಈಗ ಆಧುನಿಕರನ್ನು ಕೇಳಿದವರು ಹೇಳೋ ವ್ಯತ್ಯಾಸ ಏನಂದರೆ, ಆಯಿತು ಇದೆಷ್ಟು ದೂರ ಹೋಗುತ್ತೆ ದೇಹವೆಂಬ ವಾಹನ, ಅದು ಹಾಗಲ್ಲ, ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ. ನಡ್ಕೊಂಡು ಇಲ್ಲಿಂದ ಕುಮಟಾಕ್ಕೆ ಹೋಗೋಕ್ಕೆ ಎಷ್ಟೊತ್ತು ಬೇಕು, ವಾಹನದಲ್ಲಿ ಹೋಗೋಕ್ಕೆ ಎಷ್ಟೊತ್ತು ಬೇಕು, ಆಲೋಚನೆ ಮಾಡಿ ನೀವು. ವೇಗದಲ್ಲಿ ತುಂಬ ಅಂತರ ಇದೆ ಅಂತ ಅನ್ಬಹುದು. ಅದ್ರ ಬಗ್ಗೆ ಮತ್ತೆ ಬರೋಣ, ಬೇಕಾರೆ ಆಲೋಚನೆ ಮಾಡೋಣ. ಎಷ್ಟು ಅಂತರ ಇದೆ, ಎಷ್ಟು ದೂರ ಇದು ಹೋಗೋಕ್ಕೆ ಸಾಧ್ಯ, ಎಷ್ಟು ದೂರ ಅದು ಹೋಗೋಕ್ಕೆ ಸಾಧ್ಯ ಅನ್ನೋದನ್ನು ಚಿಂತನೆ ಮಾಡ್ಬೋದು. ಇರಲಿ, ಬೇರೆ ಅಂತರಗಳು ನೋಡ್ತಾ ಹೋಗೋಣ. ಇದು ಸಮಾನ, ಇಂಧನವು ಶಕ್ತಿಯಾಗುತ್ತದೆ ಅನ್ನೋದು ವಾಹನದಲ್ಲೂ ಇದೆ, ದೇಹದಲ್ಲೂ ಇದೆ. ಆದರೆ ದೇಹದಲ್ಲಿ ಇಂಧನ ಶಕ್ತಿಯಾಗೋದು ಮಾತ್ರ ಅಲ್ಲ, ದೇಹವೇ ಆಗ್ತದೆ. ವಾಹನದಲ್ಲಿ ಡೀಸೆಲ್, ಪೆಟ್ರೋಲ್ ಅದು ಶಕ್ತಿಯಾಗಿ ಮಾತ್ರ ಕೆಲಸ ಮಾಡುತ್ತೆ, ವಾಹನವೇ ಆಗುತ್ತದು ಇಲ್ಲ, ಶಕ್ತಿಯಾಗಿ ಮಾತ್ರ ರೂಪ ತಾಳುವಂಥದ್ದು. ಆದರೆ ಇಲ್ಲ, ಹಾಗಲ್ಲ. ಇಲ್ಲಿ ಅದು ದೇಹವೇ ಆಗತ್ತೆ. ಈ ಅಗ್ನಿಯ ಇಂಧನ ಇದೆಯಲ್ಲ, ಅದೆಂಥದ್ದು ಅಥವಾ ಅಗ್ನಿ ಎಂಥದ್ದು ಅಂದರೆ ದೇಹವಾಗಿ ಕೂಡ ಪರಿವರ್ತನೆ ಆಗುತ್ತೆ. ಆ ವಾಹನದಲ್ಲಿ ಹೇಗಿದೆ ಅಂದರೆ, ಒಂದ್ಸಾರಿ ಅಗ್ನಿ ನಿಂತರೆ ಮತ್ತೆ ಶುರು ಮಾಡ್ಬೋದು. ವಾಹನದಲ್ಲಿ ಒಂದ್ಸತಿ ಬಂದಾಯಿತು ವಾಹನ ಅಂದರೆ ಮತ್ತೆ ಚಾಲೂ ಮಾಡ್ಬೋದು ಅಲ್ವಾ? ಇಲ್ಲ, ಹಾಗಲ್ಲ. ಇಲ್ಲಿ ಬಂದಾಯ್ತು ಅಂದರೆ ಎತ್ಕೊಂಡು ಹೋಗಿ ಅಂತ ಮುಗೀತು. ಹಾಗಾಗಿ ತುಂಬ ಜಾಗ್ರತೆ ಬೇಕು. ಈ ಅಗ್ನಿ ಕಾಪಾಡ್ಕೊಳ್ಬೇಕಾದ್ರೆ ತುಂಬ ಜಾಗ್ರತೆ ಬೇಕು. ಅಲ್ಲಿ ಅಕಸ್ಮಾತ್ ಬಂದು ಬಿದ್ದರೆ ಮತ್ತೆ ಚಾಲೂ ಮಾಡಿದ್ರೆ ಆಯ್ತು. ಚಾಲೂ ಆಗಲಿಲ್ಲ ಅಂದರೆ ಅಂಗಡಿ ತೊಗೊಂಡೋದ್ರೆ, ದೋಸ್ತಿ ಮಾಡಿ ಅಂಗಡಿ ತೊಗೊಂಡೋದ್ರೆ ಆಯ್ತು. ಅಲ್ಲೂ ಆಗಿಲ್ಲ ಅಂದರೆ ಬಿಟ್ಟು ಬೇರೆ ತೊಗೊಂಡ್ರೆ ಆಯ್ತು. ಆದರೆ ಇಲ್ಲಿ ಹಾಗೆಲ್ಲ ಸುಲಭ ಇಲ್ಲ. ಇದು ಒಂದ್ಸಾರಿ ಹೋಯ್ತು ಅಂದರೆ ಹೋಯ್ತು. ಹಾಗಾಗಿ ಆ ಅಗ್ನಿಗಿಂತ ತುಂಬ ಜಾಸ್ತಿ ಬೆಲೆ ಬಾಳುವಂಥದ್ದು ಈ ಅಗ್ನಿ. ತುಂಬ ಹುಷಾರಿ ಬೇಕು ಇಲ್ಲಿ. ಇನ್ನೊಂದು ದೊಡ್ಡ ವ್ಯತ್ಯಾಸ ಇದೆ. ಅಲ್ಲಿ ವಾಹನದಲ್ಲಿ ಇರುವ ಅಗ್ನಿ ಇದೆಯಲ್ಲ, ಅದಕ್ಕೂ ಮನಸ್ಸಿಗೂ ಸಂಬಂಧ ಇಲ್ಲ. ಏನಾದ್ರು ಸಂಬಂಧ ಇದೆಯಾ? ಏನಿಲ್ಲ. ಅದು ಇಲ್ಲ, ಹಾಗಲ್ಲ. ಇಲ್ಲಿ ಪೂರ್ತಿ ಸಂಬಂಧ ಇದೆ. ಮನಸ್ಸಿಗೂ ಅಗ್ನಿಗೂ ಎಷ್ಟರ ಮಟ್ಟಿಗೆ ಸಂಬಂಧ ಇದೆ ಅಂದರೆ, ಏನೋ ಚಿಂತೆ ಆಯಿತು ಅಂದರೆ ಊಟ ಸೇರೋದಿಲ್ಲ. ಯಾವುದೋ ಖುಷಿಯಲ್ಲಿ ಮೈ ಮರೆತರೆ ಊಟ ಬೇಕು ಅಂತ ಅನ್ಸೋದಿಲ್ಲ. ಆ ಸಮಯದಲ್ಲಿ ತುಂಬ ಇದೆ ಅಂತ. ಮನಸ್ಸು ಹೇಗಿದೆಯೋ ಅಗ್ನಿ ಹಾಗಿದೆ, ಅಗ್ನಿ ಹೇಗಿದೆಯೋ ಮನಸ್ಸು ಹಾಗಿದೆ. ಒಂದು ನಾಣ್ಯದ ಎರಡು ಮುಖದಾಗಿವೆ, ಮನಸ್ಸು ಮತ್ತು ಅಗ್ನಿ ಇಲ್ಲಿ. ಆದರೆ ಅಲ್ಲಿ ಹಾಗಲ್ಲ. ಅಲ್ಲಿ ಅದು ಯಾಂತ್ರಿಕ, ಅದು ಯಂತ್ರ ಮಾಡಿದಾಗ ಕೆಲಸ ಮಾಡುತ್ತೆ ಅಷ್ಟೇ. ಹೀಗಂದ್ರೆ ಶುರುವಾಗತ್ತೆ, ಹೀಗಂದ್ರೆ ನಿಲ್ಲುತ್ತೆ, ಅಷ್ಟೇ ಇರುವಂಥದ್ದು ಅಲ್ಲಿ. ಅದು ಹಿಂದಿಯೂ ಮನಸ್ಸಿದೆ, ಇಲ್ಲ ಅಂತಲ್ಲ. ಚಾಲೂ ಮಾಡಬೇಕು ಅಂತ ಮನಸ್ಸು ಬಂದಾಗ ಅನ್ನೋದೆಲ್ಲ ಇದೆ.
ಆದರೆ ಈ ತರಹದ ಬಾಂಧವ್ಯ ಅಲ್ಲ ಅಲ್ಲಿ. ಅಲ್ಲಿ ವಾಯುವಿನ ಸಹಕಾರ ಬೇಕು. ಇಲ್ಲಿ ವಾಹನದಲ್ಲಿ ಕೇವಲ ಇಂಧನ ಮಾತ್ರ ಅಲ್ಲ, ಇಂಧನ ಮತ್ತು ಗಾಳಿ ಎರಡು ಸೇರ್ಕೊಂಡು ಬರಬೇಕಾಗುತ್ತೆ. ಕೇವಲ ಇಂಧನ ಮಾತ್ರದಿಂದ ಆಗೋದಿಲ್ಲ ಅದು ಅಂತ. ಇಲ್ಲೂ ಹಾಗೆಯೇ ಇಲ್ಲಿ ಅಗ್ನಿ ಉರಿಬೇಕು ಅಂದರೆ ಆಹಾರವೆಂಬ ಇಂಧನ, ಅನ್ನಪಾನೇಂಧನಗಳು ಬೇಕು, ಜೊತೆಗೆ ಪ್ರಾಣಶಕ್ತಿಗಳ ಸಹಕಾರ ಬೇಕು. ಪ್ರಾಣ ಅಪಾನ ಸಮಾನಗಳು ಮೂರು ಸೇರಿಕೊಂಡು ಈ ಅಗ್ನಿಯನ್ನು ಉರಿಸ್ತವೆ ಅಂತ. ಉಳಿದ ಪ್ರಾಣಗಳು ಈ ಅಗ್ನಿಗೆ ಅದರ ಕಾರ್ಯದಲ್ಲಿ ಸಹಕಾರ ಮಾಡ್ತವೆ, ಅಗ್ನಿ ಮಾಡಿದ ಕೆಲಸವನ್ನು ಮುಂದುವರಿಸ್ತವೆ. ವ್ಯಾನ ಅಗ್ನಿ ಜೀರ್ಣ ಮಾಡಿರ್ತಕ್ಕಂಥ ಆಹಾರವನ್ನು ಬೇರೆ ಬೇರೆ ಕಡೆ ತಗೊಂಡೋಗಿ ತಲುಪಿಸೋ ಕೆಲಸವನ್ನು ಮಾಡುತ್ತೆ ಉದಾಹರಣೆಗೆ. ಆ ಥರದ ಆ ಕಾರ್ಯಗಳನ್ನು ಬೇರೆ ಬೇರೆ ಪ್ರಾಣಗಳು ಮಾಡ್ತವೆ. ಅಂತೂ ಎರಡೂ ಕಡೆ ವಾಯುವಿನ ಸಹಕಾರ ಬೇಕು, ಅದು ಸಮಾನ. ಅದು ಅಲ್ಲೂ ತೈಲ ಬೇಕು, ಇಲ್ಲಿ ವಾಹನದಲ್ಲಿ ತೈಲ ಬೇಕು, ಲ್ಯೂಬ್ರಿಕೆಂಟ್ ಅಂತ ಹೇಳ್ತಾರಲ್ವಾ, ತೈಲ ಬೇಕು. ಅದೆಲ್ಲ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ವಾಹನದ ಭಾಗಗಳು ಅದು ಬೇಕಾಗತ್ತೆ. ಇಲ್ಲೂ ಬೇಕು, ಶರೀರದಲ್ಲಿ ಬೇಕು. ಶರೀರದಲ್ಲಿ ಸ್ನೇಹಾಂಶ ಇಲ್ಲದೆ ಇದ್ದರೆ ಶರೀರ ಕೆಲಸ ಮಾಡೋದಿಲ್ಲ. ತಕ್ಕಷ್ಟು ಸ್ನೇಹಾಂಶ, ಎಣ್ಣೆ ಅಂಶ, ಜಿಡ್ಡಿನಂಶ ಬೇಕಾಗತ್ತೆ. ಮತ್ತು ಅಲ್ಲಲ್ಲಿ ಲೂಬ್ರಿಕೆಂಟ್ಸ್ ಇದೆ ಇಲ್ಲಿ ಶರೀರದಲ್ಲಿ, ಅದಿರೋದಕ್ಕೆ ಕೆಲಸ ಮಾಡ್ತಿರೋದು. ಅದಿಲ್ಲದೆ ಹೋದರೆ ಅದು ಮತ್ತೆ ತರೋಕ್ಕೂ ಆಗೋದಿಲ್ಲ. ಅಲ್ಲಿ ನೀವು ಅಂಗಡಿಯಿಂದ ತರ್ಬೋದು ನೀವು ಅದನ್ನು. ಇಲ್ಲಿ ಆಧುನಿಕ ಪದ್ಧತಿಯಲ್ಲಿ ಅಂತ ಏನು ಹೇಳ್ತಾರೆ ಅಂದರೆ ಹೋಯ್ತು ಅಂದರೆ ಹೋಯ್ತು, ಅದು ಇನ್ನು ಮತ್ತೆ ಬರೋದಿಲ್ಲ, ಸಾವುಕಳಿ ಬಂದಿದೆ, ಮುಗೀತು, ಅದು ಈ ಜನ್ಮದ ಎಷ್ಟೇ ನಿಮ್ಮದು ಅಂತ ಹೇಳ್ಬಿಡ್ತಾರೆ ಅವರು. ಹಾಗಾಗಿ ಅಂಥದ್ದು ಕೂಡ ಇದೆ ಇಲ್ಲಿ. ಇನ್ನೊಂದು ದೊಡ್ಡ ವ್ಯತ್ಯಾಸ ಇದೆ ಅಂತೆ ಆ ಅಗ್ನಿಗೂ ಈ ಅಗ್ನಿಗೂ. ನೇರವಾಗಿ ಕೂತ್ಕೊಳ್ಳಿ ಮಕ್ಕಳು, ಯಾಕೆ ಕೂತ್ಕೋಬೇಕು? ಏನಪ್ಪ ದೊಡ್ಡ ವ್ಯತ್ಯಾಸ ಅಂದರೆ ತಪ್ಪುಗಳನ್ನು ಕ್ಷಮಿಸತ್ತೆ ಅಂತ. ಒಂದು ಅಗ್ನಿ ಮತ್ತೊಂದು ಅಗ್ನಿ ತಪ್ಪುಗಳನ್ನು ಕ್ಷಮಿಸೋದಿಲ್ಲ. ಯಾವ್ದು ಹೇಳಿ ನೋಡೋಣ. ಕ್ಷಮಿಸೋ ಅಗ್ನಿ ಯಾವುದು? ತಪ್ಪುಗಳನ್ನು ಕ್ಷಮಿಸೋ ಅಗ್ನಿ ಯಾವುದು? ಕ್ಷಮಿಸದೇ ಇರೋ ಅಗ್ನಿ ಯಾವುದು? ಹೇಳಿ ನೋಡೋಣ. ಅದು ವಾಹನ ಅಗ್ನಿ ತಪ್ಪುಗಳನ್ನು ಕ್ಷಮಿಸೋದಿಲ್ಲ. ಡೀಸೆಲಿಂದ ಓಡೋ ವಾಹನಕ್ಕೆ ನೀವು ಪೆಟ್ರೋಲ್ ಹಾಕಿದ್ರೆ ಕತೆ ಗೋವಿಂದ ಅಲ್ವಾ? ಆಮೇಲೆ ಪೂರ್ತಿ ಶುದ್ಧ ಮಾಡ್ಬೇಕು ಅದನ್ನು. ಅದ್ರ ಇರೋದು ತೆಗೆಯೋದಲ್ಲದೆ ಒಂದು ಚೂರು ಅಂಶ ಇಲ್ಲದೆ ಇರೋ ಶುದ್ಧ ಮಾಡಿದ್ಮೇಲೆ ಮತ್ತೆ ಹಾಕ್ಬೇಕಾದನ್ನು ಹಾಕಬೇಕು ಅಂತ. ಹಿಂದಿನ ಕಾಲದಲ್ಲೆಲ್ಲ ಸೀಮೆಎಣ್ಣೆ ಹಾಕೊಂಡು ಓಡಿಸ್ತಾ ಇದ್ರು, ಅಂಥದ್ದೆಲ್ಲ ನಡೀತಾ ಇತ್ತು ಹಿಂದಿನ ಕಾಲದಲ್ಲಿ. ಆದರೆ ಅದು ಜಾಸ್ತಿ ದಿವಸ ನಡೆಯೋದಿಲ್ಲ, ಅದು ವಾಹನವೇ ಹಾಳಾಗತ್ತೆ, ಯಾತಕ್ಕೂ ಬರೋದಿಲ್ಲ ಅಂತ. ಹೀಗಂತೂ ಕ್ಷಮಿಸೋದೇ ಇಲ್ಲ ಅವು. ಹೀಗಿರ್ಬೇಕು ಅಂದ್ರೆ ಹೀಗಿರ್ಬೇಕು, ಹಾಗಿದ್ದರೆ ಓಡೋದು, ಇಲ್ಲ ಅಂದ್ರೆ ಓಡೋದಿಲ್ಲ, ಮುಗೀತು ಕತೆ ಅದು ಅಂತ. ಆದರೆ ಜಠರಾಗ್ನಿ ಹಾಗಲ್ಲ. ಜಠರಾಗ್ನಿ ತಪ್ಪುಗಳನ್ನು ಕ್ಷಮಿಸತ್ತೆ, ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸತ್ತೆ. ನೀವು ಇಷ್ಟೆಲ್ಲ ಪಾಠ ಮಾಡಿದ್ರಿಂದಾಗಿ ಒಂದು ದಿನವೂ ಒಂದು ಆಹಾರವೂ ವ್ಯತ್ಯಾಸ ಆಗದಿರಂಗೆ ಬದುಕಬೇಕು ಅಂತ ಸಾಧ್ಯವಾ ಅಂತ ಅಳಬೇಡಿ. ನೀವು ಅಗ್ನಿಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅಗ್ನಿ ಆ ತಪ್ಪುಗಳನ್ನ ಕ್ಷಮಿಸತ್ತೆ ಮಾತ್ರ ಅಲ್ಲ, ಏರುಪೇರುಗಳು ಆದರೆ ಒಂದು ದಿವಸ ಅದನ್ನು ಕ್ಷಮಿಸತ್ತೆ ಮಾತ್ರ ಅಲ್ಲ, ಸರಿ ಮಾಡುತ್ತೆ ಅದನ್ನ ಅಂತ. ಆ ದೋಷಗಳನ್ನ ದಹನ ಮಾಡಿ ಅದನ್ನು ಸರಿ ಮಾಡುತ್ತೆ. ಆ ಸ್ವಭಾವ ಅಗ್ನಿಗಿದೆ. ನೀವು ಇದನ್ನು ಹಾಳು ಮಾಡಬೇಕು ಅಂದ್ರೆ ಕಷ್ಟ ಇದೆ. ಈ ಅಗ್ನಿಯನ್ನು, ಈ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅಂದರೆ ಪಕ್ಕನೆ ಹಾಳಾಗೋದಿಲ್ಲ ಇದು. ನೀವು ನೂರಾರು ತಪ್ಪುಗಳನ್ನು ಮಾಡಬೇಕು, ಒಂದು ತಪ್ಪು ಮಾಡಿದ್ರೆ ಹಾಳಾಗೋದಿಲ್ಲ ಅದು. ಶಿಶುಪಾಲನ ತಪ್ಪುಗಳನ್ನ ಕೃಷ್ಣ ಕ್ಷಮಿಸಿದ ಹಾಗೆ 101 ಅಪರಾಧಗಳನ್ನು ಕ್ಷಮಿಸ್ತೇನೆ ಅಂತ ಮಾತು ಕೊಟ್ಟಿದ್ದಂತಲ್ಲ ಕೃಷ್ಣ ಶಿಶುಪಾಲನ ತಾಯಿಗೆ. ಹಾಗಾಗಿ ಅವನು ಎಷ್ಟು ಅಪಚಾರಗಳನ್ನು ಮಾಡಿದ್ರು ಕ್ಷಮಿಸ್ತಾ 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 ಹೋದ ಅಂತ. ಹಾಗೆ ಈ ಅಗ್ನಿಯು ಕೂಡ ಶಿಶುಪಾಲ. ಈ ಅಗ್ನಿನೇ ಶಿಶುಪಾಲ ಅಂತ ಕರಿಬೋದು. ಅಂದರೆ ದುಷ್ಟ ಅಂತ ಅರ್ಥ ಅಲ್ಲ. ನಾವೆಲ್ಲ ಶಿಶುಗಳು, ಅರಿದೇ ಇದ್ದು ತಪ್ಪುಗಳನ್ನ ಮಾಡ್ತೇವೆ, ಅದು ಪಾಲನೆ ಮಾಡುತ್ತೆ, ಕ್ಷಮಿಸಿ ನಮ್ಮನ್ನು, ಅಂಥದ್ದು ಅಂತ. ಹಾಗಾಗಿ ಅದು ಎಷ್ಟೋ ಏರುಪೇರುಗಳನ್ನು, ಸಣ್ಣಪುಟ್ಟ ಲೋಪದೋಷಗಳನ್ನು ಕ್ಷಮಿಸ್ತಾನೆ ಹೋಗುತ್ತೆ. ಅದು ತುಂಬ ಮುಂದುವರೆದು ಮಿತಿ ಮೀರಿ ಹಾಳಾಗ್ತಾ ಹೋಗೋದ ವ್ಯವಸ್ಥೆ ಅಷ್ಟೇ ಹೊರತು ಒಂದು ದಿನ, ಒಂದು ಹೊತ್ತು, ಒಂದು ವಾರ, ಒಂದು ತಿಂಗಳು, ಈ ಅಲ್ಪ ಸಮಯಕ್ಕೆಲ್ಲ ಸಣ್ಣಪುಟ್ಟ ತಪ್ಪುಗಳಿಗೆ ಏನು ಅನಾಹುತ ಮಾಡೋದಿಲ್ಲ. ಹಾಗೊಂದು ವಿಷ ತಗೋಬಾರ್ದು, ಅದು ಬೇರೆ ವಿಷಯ, ಅದು ಕೂಡಲೇ ಪರಿಣಾಮ ಆಗ್ಬೋದು. ಆದರೆ ಸಾಮಾನ್ಯವಾದ ತಪ್ಪುಗಳನ್ನೆಲ್ಲ ಇದು ಕ್ಷಮಿಸತ್ತೆ ಅಗ್ನಿ. ಇದು ಅದು ವೈಶಿಷ್ಟ್ಯ. ಇದು ನಿಮಗೆ ಒಂದು ಧೈರ್ಯ ಕೊಡೋಕ್ಕೂ ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಪಾಠ ಕೇಳಿ ತಲೆಬಿಸಿ ಮಾಡ್ಕೊಳಕ್ಕಿರೋದಲ್ಲ, ಪಾಠ ಕೇಳಿ ಜೀವನ ಪದ್ಧತಿ ಸರಿ ಮಾಡ್ಕೊಳ್ಳೋದಕ್ಕೆ, ಪ್ರವಚನ ಕೇಳಿ ಸರಿ ಮಾಡ್ಕೊಳ್ಳೋಕ್ಕಿರೋಂಥದ್ದು ಅಂತ. ಹಾಗಾಗಿ ಈ ಕೆಲವು ಸಾರಿ ಈ ಪ್ರವಚನಕ್ಕೆ ಹೋಗೋದೇ ಬೇಡ ಅಂತ. ಅಲ್ಲಿ ಹೋದ್ಮೇಲೆ ಗುರುಗಳ ಮೇಲೆ ಗೌರವ ಇದೆ, ಹೇಳಿದ್ನ ಕೇಳದೆ ಇರೋಕ್ಕೆ ಸಾಧ್ಯ ಇಲ್ಲ, ಪಾಲನೆ ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ. ಏನೇನು ಹೇಳ್ತಾರೋ ಯಾರೇ ಗೊತ್ತು, ಏನೇನು ಬಿಡೋಕ್ಕೆ ಹೇಳ್ತಾರೋ, ಏನೇನು ಮಾಡಬೇಕು ಅಂತ ಹೇಳ್ತಾರೋ ಅದೆಲ್ಲ ನಮ್ಮ ಹತ್ರ ಆಗೋದಾ ಅಂತ. ಹಾಗಾಗಿ ದೂರದಿಂದ ಕೈ ಮುಗಿದು ಈ ಅನ್ನಂ ಬ್ರಹ್ಮ ಪ್ರವಚನ ಯಾವಾಗ ಮುಗಿಯುತ್ತೆ ಅಂತ ವಿಚಾರಿಸ್ಕೊಂಡು ಮುಗಿದ್ಮೇಲೆ ಮಠಕ್ಕೆ ಹೋಗೋದು ಅಂತ. ಅಥವಾ ಹೋದರೂ ಬೇರೆ ಯಾವುದೋ ಹೊತ್ತಿಗೆ ಬಂದು ಕೈ ಮುಗಿದು
ಏನಾದ್ರು ಮಾತಾಡೋಕ್ಕಿದ್ರೆ ಆ ಪತ್ರಪೇಟೆಗೆ ಅದನ್ನ ಹಾಕಿ ಹೋಗ್ತಿರೋದು ಒಂದು ಅಲ್ಲಿಂದ. ಹೀಗೆಲ್ಲ ಮಾಡಬೇಡಿ. ಯಾಕೆಂದರೆ ಸರಿ ತಪ್ಪು ನಾವು ತಿಳ್ಕೊಳ್ಬೇಕು. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದ್ರಿಂದ ಏನಾಗ್ತದೆ, ಏನು ಯಾವುದರಿಂದ ಒಳ್ಳೇದಾಗ್ತದೆ, ಇದೆಲ್ಲನೂ ತಿಳಿದಿಟ್ಕೊಂಡ್ರೆ ಆಮೇಲೆ ಏನು ಸಾಧ್ಯವೋ ಅದನ್ನು ಮಾಡಿದ್ರೆ ಆಯಿತು. ಏನೇನು ಸಾಧ್ಯವೋ ಒಂದೇ ಸತಿ ಗಡಿಬಿಡಿನೂ ಕೂಡ ಮಾಡಬಾರ್ದು. ಯಾವುದೇ ಬದಲಾವಣೆಗೆ ಅವಸರ ಮಾಡಬಾರ್ದು. ಯಾಕೆಂದರೆ ಒಗ್ಗುವಿಕೆ ಅಂತ ಒಂದು ವಿಷಯ ಇದೆ. ಆಯುರ್ವೇದದಲ್ಲೂ ಕೂಡ ತುಂಬ ಅದನ್ನ ಹೇಳ್ತಾರೆ. ಸಾತ್ಮ್ಯ ಅಂತ ಹೇಳ್ತಾರೆ ಅವರು. ಹಾಗಾಗಿ ಯಾವುದಕ್ಕೂ ನಾವು ಒಗ್ಗಿ ಹೋಗಿರ್ತೇವೆ ಅಂದರೆ ಒಂದೇ ಸತಿ ಬದಲಾಯಿಸಿದ್ರೆ ಗಲಾಟೆ ಆಗುತ್ತೆ, ಇಲ್ಲಿ ಕ್ಷೋಭೆ, ಒಂದು ಆಂದೋಲನ, ಒಂದು ಯುದ್ಧ ಇಲ್ಲಿ ಏರ್ಪಡುತ್ತೆ. ಹಾಗೆ ಮಾಡಬಾರ್ದು. ಇದನ್ನು ಸ್ವಲ್ಪ ಪ್ರೀತಿಯಿಂದ ಅನುನಯಿಸಿ ಒಂದು ಚೂರ್ಚೂರೆ ಬದಲಾವಣೆ ಮಾಡ್ತಾ ಹೋದರೆ ಎಂಥ ಬದಲಾವಣೆ ಬೇಕಾದ್ರೂ ಮಾಡ್ಬೋದು. ಆದರೆ ದುಡುಕಿ ಮಾಡಿದ ಬದಲಾವಣೆಗಳೆಲ್ಲ ಅನುಕೂಲಕ್ಕಿಂತ ಹೆಚ್ಚು ಪ್ರತಿಕೂಲಗಳನ್ನು ಮಾಡ್ತೇವೆ, ತೊಂದರೆಗಳನ್ನು ಮಾಡ್ತೇವೆ. ಹಾಗಾಗಿ ತಪ್ಪುಗಳನ್ನು ಇದು ಕ್ಷಮಿಸ್ತದೆ ಮಾತ್ರ ಅಲ್ಲ, ಈ ದೇಹಾಗ್ನಿ ಸರಿಪಡಿಸ್ಕೊಳ್ತದೆ. ಅದನ್ನು ತಪ್ಪು ಮಾಡಿದ ಮೇಲೆಯೂ ಆ ತಪ್ಪಿನ ಪರಿಣಾಮ ದೇಹದ ಮೇಲಾಗದಂತೆ ದೋಷಾಂಶವನ್ನು ಸುಟ್ಟು ಗುಣಾಂಶವನ್ನು ಸ್ವೀಕಾರ ಮಾಡ್ತದೆ. ಹಂಸಕ್ಷೀರ ನ್ಯಾಯದ ಹಾಗೆ ಆ ಸ್ವಭಾವ ಇದೆ ಅಗ್ನಿಗೆ. ಅದಕ್ಕೆ ಮೀರಿ ನಾವು ಹಾಳು ಮಾಡಬೇಕು, ಅದಕ್ಕಾಗದೇ ಇರೋಷ್ಟು ತೊಂದರೆ ಕೊಡಬೇಕು ನಾವು. ಆಗ ಅದು ವ್ಯವಸ್ಥೆ ಕೆಡುವಂಥದ್ದು. ಮಾತ್ರ ಅಲ್ಲ, ಹಳೆಯ ದೋಷಗಳನ್ನು ಕೂಡ ಸುಡುತ್ತದೆ ಈ ಅಗ್ನಿ. ಒಳಗಿರುವ ಅಗ್ನಿ ಈಗಿಂದಲ್ಲ. ಈಗ ನೀವು ಉಣ್ಣುವಾಗ ಇವತ್ತು ಮಾಡಿದ ತಪ್ಪನ್ನು ಸರಿ ಮಾಡೋದು ಮಾತ್ರ ಅಲ್ಲ, ನೀವು ಒಳ್ಳೆಯ ಸರಿಯಾದ ಆಹಾರ ಸ್ವೀಕಾರ ಮಾಡೋದಾದರೆ ಪದ್ಧತಿ ಪ್ರಕಾರ ಹಿತ ಮಿತ ಮೇಧ್ಯ, ಹಿತವಾದ ಆಹಾರವನ್ನು ಪವಿತ್ರವಾಗಿಸಿಕೊಂಡು ಮೇಧ್ಯವಾಗಿಸಿಕೊಂಡು ಮಿತವಾಗಿ ಸ್ವೀಕಾರ ಮಾಡೋದಾದರೆ ಅದು ಹಳೆಯ ದೋಷಗಳನ್ನು ಕೂಡ ಸರಿ ಮಾಡುತ್ತೆ. ಯಾವ್ಯಾವತ್ತೋ ಮಾಡಿದ್ದು, ಪೂರ್ವ ಜನ್ಮದಲ್ಲಿ ಮಾಡಿದ್ದು, ಈ ಜನ್ಮ ಅಲ್ಲ, ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳನ್ನ, ಅದರಿಂದ ಬಂದ ಪಾಪಗಳನ್ನು, ದೋಷಗಳನ್ನು ಕೂಡ ಈ ಅಗ್ನಿಗೆ ಸುಡೋ ಶಕ್ತಿ ಇದೆ. ಆದರೆ ವಾಹನದ ಅಗ್ನಿ ಅದು ಮನುಷ್ಯಕೃತ ಆಗಿದ್ದರಿಂದ ಅದಕ್ಕೆ ಅಷ್ಟೆಲ್ಲ ಶಕ್ತಿ ಇಲ್ಲ. ಅದು ಈಗ ಮಾಡ್ತಿರೋದೇ ದೊಡ್ಡ ಕೆಲಸ. ತುಂಬ ಜಾಸ್ತಿ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಅದರಿಂದ. ಈಗ ಮೊದಲಿನ ಪ್ರಶ್ನೆಗೆ ಮತ್ತೆ ಬರೋಣ. ಆರಂಭದಲ್ಲಿ ಒಂದು ಪ್ರಶ್ನೆ ಎತ್ಕೊಂಡಿದ್ವಲ್ಲ, ಏನದು? ಎಲ್ಲಿವರೆಗೂ ಹೋಗೋಕ್ಕೆ ಸಾಧ್ಯ ದೇಹದಿಂದ? ವಾಹನದಲ್ಲಾದರೆ ಇಲ್ಲಿಂದ ಎಲ್ಲಿ ಅಮೇರಿಕಕ್ಕೆ ಬೇಕಾದ್ರೂ ಹೋಗ್ಬೋದು, ಸಾವಿರಾರು ಮೈಲುಗಳ ದೂರ ಪ್ರಯಾಣ ಮಾಡ್ಬೋದು. ಆದರೆ ಈ ದೇಹದಿಂದ ನಡ್ಕೊಂಡು ಎಷ್ಟು ದೂರ ಹೋಗೋಕ್ಕೆ ಸಾಧ್ಯ ಅಂದರೆ ವೈಕುಂಠದವರೆಗೆ ಹೋಗೋಕ್ಕೆ ಸಾಧ್ಯ ಇದೆ, ಕೈಲಾಸದವರೆಗೆ ಹೋಗೋಕ್ಕೆ ಸಾಧ್ಯ ಇದೆ, ಅದರ ಆಚೆಗೂ ಹೋಗೋಕ್ಕೆ ಸಾಧ್ಯ ಇದೆ. ಆ ಗತಿ ಬೇರೆ ವಿಧವಾದದ್ದು. ಅದೊಂದು ಅಂತರ್ಮುಖವಾದ ಯಾತ್ರೆ, ಅಂತರಂಗದ ಯಾತ್ರೆ. ದೇಹದ ಈ ಹೊರಗಿನ ಯಾತ್ರೆ ಮಾಡೋಕ್ಕೆ ಮಿತಿಗಳಿದೆ, ನಡ್ಕೊಂಡು ಹೋಗೋದಕ್ಕೆ ಮಿತಿಗಳಿದೆ. ಅಲ್ಲಿಯೂ ಕೂಡ ಇದೇ ದೇಹವನ್ನು ಬೆಳೆಸಿ ಲೋಕಾಂತರಕ್ಕೆ ಹೋಗಿ ಬಂದವರೆಲ್ಲ ಇದ್ದಾರೆ. ಸೂರ್ಯವಂಶದ ಚಕ್ರವರ್ತಿಗಳು ಸ್ವರ್ಗ ಲೋಕಕ್ಕೆ ಹೋಗಿ ದೇವತೆಗಳಿಗೆ ಸಹಾಯ ಮಾಡ್ತಾ ಇದ್ರು ಅಂತ ಕೇಳ್ತೇವೆ ನಾವು. ಅಂಥದ್ದೆಲ್ಲ ಇದೆ. ಸಶರೀರವಾಗಿ ಸ್ವರ್ಗಕ್ಕೆ ಹೋದವರೆಲ್ಲ ಇದ್ದಾರೆ. ಅಸಾಧ್ಯ ಅಲ್ಲ ಅದು. ಆದರೆ ಸಾಮಾನ್ಯರ ವ್ಯವಸ್ಥೆಯಲ್ಲಿ, ಸಾಮಾನ್ಯ ಪರಿಭಾಷೆಯಲ್ಲಿ ಈ ದೇಹದ ಹೊರಗಿನ ಯಾತ್ರೆಗೆ ಮಿತಿಗಳಿದೆ, ಆದರೆ ಒಳಗಿನ ಯಾತ್ರೆಗೆ ಯಾವ ಮಿತಿಯೂ ಕೂಡ ಇಲ್ಲ. ಒಳಗಿಂದ ಒಳಗೆ ಎಲ್ಲ ಲೋಕಗಳಿಗೂ, 14 ಲೋಕಗಳಿಗೂ ಹೋಗ್ಬೋದು. ಯಾವುದನ್ನು ವಿಜ್ಞಾನ ಏನು ಮುಟ್ಟಿಲ್ವೋ ಬಹಳ ದೂರ ಇದೆ ವಿಜ್ಞಾನಕ್ಕದು. ಯಾಕೆಂದರೆ ಈ ಲೋಕಗಳು ಕೂಡ ಬಹಳ ದೂರ ಇದ್ದಾವಂತೆ. 14 ಲೋಕಗಳು ಅಂತ ಏನು ಹೇಳ್ತಾರೆ, ನಮ್ಮ ಊಹೆ ಕಲ್ಪನೆಗಳಿಗೆ ಮೀರಿದ ದೂರ ಇದೆ ಆ ಲೋಕಗಳಿಗೆ ಅಂತ ಹೇಳ್ತಾರೆ. ಹಾಗಾಗಿ ವಿಜ್ಞಾನ ಅದನ್ನು ಮುಟ್ಟಿಲ್ಲ ಅಂತ. ಮುಟ್ಟಬಹುದೇನೋ ಒಂದು ಸ್ವಲ್ಪ ಇನ್ಯಾವುದೋ ಕಾಲದಕ್ಕೆ, ಆದರೆ ಈಗಂತೂ ಮುಟ್ಟಿಲ್ಲ. ಅಲ್ಲೆಲ್ಲ ವಿದ್ಯುತ್ ವೇಗದಲ್ಲಿ ಹೋಗಿ ಬರೋದಕ್ಕೆ ಇಲ್ಲಿಂದಲೇ ಒಳಗಿಂದಲೇ ನೋಡೋದಕ್ಕೆ ಸಾಧ್ಯ ಇದೆ ಅಂಥದ್ದು ಅಂತ. ಮತ್ತು ಬಾಹ್ಯವಾಗಿ ಕೂಡ ಈಗ ಯೋಗ ಸಾಧನೆಗಳನ್ನು ಮಾಡಿದರೆ ದೂರದರ್ಶನ, ದೂರಶ್ರವಣ ಇಂಥದ್ದೆಲ್ಲ ಸಿದ್ಧಿಗಳಿದೆ ಅಲ್ಲಿ. ಇಲ್ಲೇ ಕುಳಿತು ಅಮೇರಿಕಾದಲ್ಲಿ ಏನೋ ಮಾತುಕತೆ ಅಂತ ಕೇಳ್ಬೋದು ಒಂದು ದೂರಶ್ರವಣ ಅಂದರೆ. ಈಗೆಲ್ಲ ಎಂಥದ್ದು ರೂಪದಲ್ಲಿ ಬಂದಿದೆಯಲ್ಲ ಅದನ್ನು ಸಿದ್ಧಿ ರೂಪದಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ. ದೂರದರ್ಶನ ಅಂದರೆ ಆಫ್ರಿಕಾದಲ್ಲಿ ಏನಾಗ್ತಾ ಇದೆ ಅಂತ ಇಲ್ಲಿಂದ ನೋಡ್ಬೋದು, ನಾವು ಅದನ್ನು ನೋಡೋಕ್ಕೆ ಸಾಧ್ಯ ಇದೆ. ಚಂದ್ರಲೋಕದಲ್ಲಿ ಏನಾಗ್ತಾ ಇದೆ ನೋಡ್ಬೋದು ಅಂತ. ಇಂಥದ್ದೆಲ್ಲ ಸಿದ್ಧಿಗಳನ್ನು ಯೋಗಶಾಸ್ತ್ರ ಹೇಳಿದೆ. ಹಾಗಾಗಿ ಅದು ಶರೀರದಿಂದ ಅದು ಕೂಡ ಸಾಧ್ಯ. ಅಸಾಧ್ಯವಾಗಿದ್ದೇ ಯಾವುದೂ ಇಲ್ಲ ಈ ಶರೀರದಿಂದ. ಯಂತ್ರಗಳಿಗೆ ಯಾವುದು ಸಾಧ್ಯವೋ ಅದು ಯಾವ ಲೆಕ್ಕ ಅಂತ ಶರೀರಕ್ಕೆ ಅಂಥದ್ದೆಲ್ಲವೂ ಕೂಡ ಈ ಶರೀರ ಯಂತ್ರಕ್ಕೆ ಸಾಧ್ಯವೇ ಅಂತ ಅತ್ಯದ್ಭುತವಾಗಿರ್ತಕ್ಕಂಥ ಯಂತ್ರವೇ ಹೌದು ಇದು. ಆದರೆ ಈ ಅಂತರ್ಯಾತ್ರೆಯನ್ನು ತೆಗೆದುಕೊಂಡ್ರೆ ಮುಕ್ತಿಯವರೆಗೆ ವ್ಯಾಪ್ತಿ ಇದೆ, ಅಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಹೋಗೋ ಶಕ್ತಿ ಇದೆ ಅದಕ್ಕೆ. ಅದೆಲ್ಲದಕ್ಕೂ ಆಹಾರ ಸಹಾಯ ಮಾಡುತ್ತೆ, ಇಂಧನವಾಗಿ ಆಹಾರ ಸಹಾಯ ಮಾಡುತ್ತೆ. ಮುಕ್ತಿವರೆಗೂ ಅಂದರೆ ಮುಕ್ತಿವರೆಗೂ ಹೌದು, ಅಲ್ಲಿವರೆಗೂ ವ್ಯಾಪ್ತಿ ಇದೆ.
ಮುಕ್ತಿಯಲ್ಲಿ ವ್ಯಾಪ್ತಿ ಇಲ್ಲ. ಆದರೆ ಮುಕ್ತಿ ಮಾರ್ಗ ಇದೆಯಲ್ಲ, ಅಲ್ಲಿ ಆಹಾರಕ್ಕೆ ತುಂಬ ವ್ಯಾಪ್ತಿ ಇದೆ. ಆಹಾರ ವ್ಯತ್ಯಾಸ ಆದರೆ ಮುಕ್ತಿ ಮಾರ್ಗದಿಂದ ಭ್ರಷ್ಟನಾಗ್ತಾನೋ. ಅನುಚಿತವಾದ ಆಹಾರ ಸೇವನೆ ಮಾಡಿದರೆ ತಪಸ್ಸು ಹಾಳಾಗ್ತದೆ, ದೇಹಸ್ಥಿತಿ ಕೆಡ್ತದೆ, ಅಧರ್ಮ ತಲೆದೊರುತ್ತದೆ ಶರೀರದಲ್ಲಿ. ಸರಿಯಾದ ಆಹಾರ ಸ್ವೀಕಾರ ಮಾಡಿದರೆ ಧರ್ಮ ಏರ್ಪಟ್ಟು ಮುಕ್ತಿ ಮಾರ್ಗ ತೆರೆದುಕೊಳ್ತದೆ. ಇದೆಲ್ಲ ಇದೆ. ಯಾವುದೋ ಒಂದು ದೇವರ ಹಬ್ಬ, ಅವತ್ತು ಇಂಥ ನೈವೇದ್ಯ ಮಾಡಿ ಅಂದರೆ ಯಾಕೆ ಮಾಡಬೇಕು ಅಂದರೆ ಬಲ್ಲವರು ಹೇಳೋದು. ರಂಗಪ್ರಿಯ ಶ್ರೀಗಳು ಬರೆದಿರ್ತಕ್ಕಂಥ ಪುಸ್ತಕ ಇದೆ ನೋಡಿ, ಭಾರತೀಯರ ಹಬ್ಬ ಹರಿದಿನಗಳು ಅಂತ. ಆಯಾ ದೇವತೆಯ ಕೇಂದ್ರವನ್ನು ಆಹಾರ ತೆರೆಸ್ಕೊಡ್ತದೆ ಅಂತ. ಆಯಾ ಹಬ್ಬದಂದು ಆಯಾ ಆಹಾರವನ್ನು, ಆ ನೈವೇದ್ಯವನ್ನು ಸೇವನೆ ಮಾಡಿದರೆ, ಆ ಭಕ್ಷ್ಯವನ್ನು ಸೇವನೆ ಮಾಡಿದರೆ ಒಳಗಿರುವ ಆಯಾ ದೇವತೆಯ ಕೇಂದ್ರವನ್ನು ತೆರೆಸ್ತದೆ. ಅದು ಆ ಶಕ್ತಿಯೆಲ್ಲ ಇದೆ ಆಹಾರಕ್ಕೆ ಅಂತ. ಹಾಗಾಗಿ ಇಂಧನಕ್ಕೆ ತುಂಬ ವ್ಯಾಪ್ತಿ ಇದೆ, ಯಜ್ಞಕ್ಕೆ ತುಂಬ ವ್ಯಾಪ್ತಿ ಇದೆ. ಈ ವಾಹನಕ್ಕೂ ಕೂಡ, ದೇಹವೆಂಬ ವಾಹನಕ್ಕೂ ಕೂಡ ತುಂಬ ವ್ಯಾಪ್ತಿ ಇದೆ. ಮತ್ತು ವೇಗ ಅದಕ್ಕಿಂತ ಎಷ್ಟೋ ಹೆಚ್ಚು. ಬಾಹ್ಯವಾದ ವಾಹನಕ್ಕಿಂತ ಎಷ್ಟೆಷ್ಟೋ ಪಾಲು ಹೆಚ್ಚಿನ ವೇಗ, ಇಲ್ಲಿಂದ ವೈಕುಂಠಕ್ಕೆ ಹೋಗಬಲ್ಲಂಥ ವೇಗ ಇದೆ. ಶ್ರೀಕೃಷ್ಣ ದೇಹತ್ಯಾಗ ಮಾಡುವಾಗ, ಪರಂಧಾಮವನ್ನು ಹೊಂದುವಾಗ ಎಲ್ಲ ದೇವತೆಗಳು, ಯಕ್ಷರು, ಅಸುರರು, ಗಂಧರ್ವರು ಎಲ್ಲ ಬಂದು ಸೇರ್ಕೊಂಡ್ರಂತೆ. ಹೇಗೆ ಹೋಗ್ತಾನೆ ಅಂತ ನೋಡಬೇಕು ಅಂತ. ಇಲ್ಲಿಂದ ಅಲ್ಲಿಗೆ ವೈಕುಂಠಕ್ಕೆ ಹೇಗೆ ಹೋಗ್ತಾನೆ ಅಂತ ನೋಡಬೇಕು ಅಂತ ಎಲ್ಲ ಬಂದು ಸೇರ್ಕೊಂಡಿದ್ದಾರೆ. ಆದರೆ ಯಾರಿಗೂ ಗೊತ್ತಾಗಲಿಲ್ಲ ಅಂತೆ. ಯಾಕೆಂದರೆ ಕ್ಷಣ ಮಾತ್ರದಲ್ಲಿ ವೈಕುಂಠಕ್ಕೆ ಹೋಗಿ ಆಗಿತ್ತು ಕೃಷ್ಣ ಅಂತ. ಏನು ಕಾಣಲೇ ಇಲ್ಲ ಅವರಿಗೆ. ಯಾರಿಗೆ? ದೇವತೆಗಳಿಗೆ. ಮನುಷ್ಯರ ಪಾಡಿ ಬಿಡಿ, ದಿವ್ಯ ದೃಷ್ಟಿ ಉಳ್ಳವರಿಗೂ ಕೂಡ ಕೃಷ್ಣನ ಪ್ರಯಾಣ ಗೊತ್ತಾಗಲಿಲ್ಲ ಅಂತ. ಅಷ್ಟು ಒಂದು ಕ್ಷಣ ಮಾತ್ರದಲ್ಲಿ ಕೃಷ್ಣ ಪ್ರಯಾಣ ಮಾಡಿ ಗಮ್ಯವನ್ನು ಸೇರ್ತಾನೆ ಅಂತ ನಾವು ಮೌಲಿಕ ಗ್ರಂಥಗಳಲ್ಲಿ ನೋಡ್ತೇವೆ ಅಂತ. ಹೀಗೆ ಇದೇ ಮಾತನ್ನ ಆಯುರ್ವೇದ ಕೂಡ ಹೇಳಿದೆ. ಅನ್ನಪಾನೇಂಧನೀಶ್ಚಾಗ್ನಿರ್ ಜ್ವಲತಿ ವ್ಯೇತಿ ಚಾನ್ಯಥ. ಚರಕ ಸಂಹಿತೆ ಇದು. ಅನ್ನಪಾನಗಳೇ ಇಂಧನ, ಅದರ ಮೂಲಕವಾಗಿ ಅಗ್ನಿ ಜ್ವಲಿಸುವಂಥದ್ದು. ಇಲ್ಲದಿದ್ದರೆ, ಅನ್ನಪಾನ ಕೊಡದೇ ಇದ್ದರೆ ವ್ಯೇತಿ, ಅದು ಬೇಯಿಸಿ ಹೋಗುತ್ತೆ, ಆರಿ ಹೋಗುತ್ತೆ. ಉರಿದ್ರೆ ಬಲ, ಆರೋಗ್ಯ, ಆಯುಸ್ಸು, ಪ್ರಾಣ ಇದೆಲ್ಲ ಅಗ್ನಿಯಲ್ಲಿ ನೆಲೆಗೊಂಡಿದೆ. ಅಗ್ನಿ ಇದೆಲ್ಲಕ್ಕೂ ರಾಜ ಇದ್ದ ಹಾಗೆ ಒಂದು ರೀತಿಯಿಂದ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ವ್ಯಾಖ್ಯಾನಕಾರರು ವಿವರಣೆ ಕೊಡುವಾಗ ಇಂಧನಂ ಕಾಷ್ಠಂ, ಇಂಧನಮಿವ ಇಂಧನಂ, ಕಟ್ಟಿಗೆ ಇದ್ದ ಹಾಗೆ, ಹೊರಗಡೆ ಬೆಂಕಿಗೆ ಕಟ್ಟಿಗೆ ಇದ್ದ ಹಾಗೆ ಇಲ್ಲಿ ಆಹಾರ ಅಂತ ಅದನ್ನು ಬಿಡಿಸಿ ಹೇಳಿದ್ದಾರೆ. ಹಾಗೆ ಪ್ರಾಣಗಳು ಅನ್ನುವಾಗ ಶಂಖಾದಿವ ದಶ ಪ್ರಾಣಾಹ, ಪ್ರಾಣಗಳ ಬಗ್ಗೆ ಕೂಡ ಇಲ್ಲಿ ಪ್ರಸ್ತಾಪ ಇದೆ. ಇಷ್ಟು. ಆಮೇಲೆ ಇನ್ನೊಂದು ನಮಗೆ ತುಂಬ ಅಗ್ನಿ ಮಹತ್ವದ ಬಗ್ಗೆ ಹೇಳಕ್ಕಿರುವಂಥದ್ದು, ಇದಕ್ಕೆ, ಈ ಪಾಠಕ್ಕೆ, ಈ ಪ್ರವಚನಕ್ಕೆ ಹೊಂದುವಂಥದ್ದು ತುಂಬ ಪ್ರಸಿದ್ಧವಾಗಿರುವಂಥ ಶ್ಲೋಕಗಳು, ನೆನ್ಪಿಟ್ಕೊಳ್ಬೇಕಾಗಿರುವಂಥ ಶ್ಲೋಕಗಳು. ಚರಕ ಸಂಹಿತೆಯದ್ದು ಇದು ಕೂಡ ಚಿಕಿತ್ಸಾ ಸ್ಥಾನದಲ್ಲಿ ಬಂದಿರುವಂಥದ್ದು. ಮೊದಲನೇದಾಗಿ ಅಗ್ನಿಯಿಂದ ಏನು ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಚೂರು ನೋಡ್ಬೇಡ, ಮುಗಿಯುತ್ತೆ, ಜಾಸ್ತಿ ಹೊತ್ತೇನು ಬೇಡ ಇದಕ್ಕೆ. ಆಯುಹು, ಅಗ್ನಿ ಏನನ್ನು ಕೊಡುತ್ತೆ ಅಂದರೆ ಆಯುಹು, ಆಯುಸ್ಸು ಅಗ್ನಿಯಿಂದ. ವರ್ಣ, ಬಣ್ಣ ಇದೆಯಲ್ಲ, ಬಣ್ಣ ಶಬ್ದವೇ ವರ್ಣ ಶಬ್ದದಿಂದ ಬಂದಿದೆ, ಸಂಸ್ಕೃತದ ವರ್ಣ ಶಬ್ದದಿಂದ. ಬಣ್ಣ ಅಗ್ನಿಯಿಂದ. ಹಾಗಾಗಿ ಬಣ್ಣ ನೋಡಿ ಹೇಳ್ಬೋದು ಅಗ್ನಿ ಏನಾಗಿದೆ ಅಂತ. ದೇಹದ ಬಣ್ಣ ನೋಡಿ ಅಗ್ನಿ ಕಥೆ ಏನಾಗಿದೆ ಅಂತ ಹೇಳ್ಬೋದು ಅಂತ. ಬಣ್ಣ ಅಗ್ನಿಯಿಂದ. ಬಲಂ, ಬಲ ಅಗ್ನಿಯಿಂದ. ಸ್ವಾಸ್ಥ್ಯಂ, ಆರೋಗ್ಯ ಅಗ್ನಿಯಿಂದ. ಉತ್ಸಾಹ, ಅದು ಕೂಡ ಅಗ್ನಿಯಿಂದಲೇ. ಅಗ್ನಿ ಚೆನ್ನಾಗಿದ್ರೆ ಉತ್ಸಾಹ ಇರೋಕ್ಕೆ ಸಾಧ್ಯ ಅಂತ. ಉಪಚಯ, ವೃದ್ಧಿ ಅಗ್ನಿಯಿಂದ. ನಾವು ಬೆಳಿಬೇಕು ಅಂದರೆ ಅಗ್ನಿಯಿಂದಾನೇ ಬೆಳಿಬೇಕು ಅಂತ. ಪ್ರಭಾ, ಅದಂತೂ ಅಗ್ನಿಗೆ ಸಂಬಂಧಪಟ್ಟಿರುವಂಥದ್ದು. ಕಾಂತಿ ಇದೆಯಲ್ಲ, ಈಗ ನಾವು ಏನನ್ನು ಹೊಚ್ಚದೆ ಬರೋ ಕಾಂತಿ, ಹಚ್ಚಿದ್ರೆ ಬರೋ ಕಾಂತಿ ಅದರದ್ದು. ನಾವು ಏನನ್ನು ಹಚ್ತೇವೋ ಅದರದ್ದು, ನಮ್ಮದಲ್ಲ ಅದು, ಅಲ್ವಾ? ನಮ್ಮ ಕಾಂತಿ ಅಂತ ಒಂದು ಇರೋದಾದ್ರೆ ಅದು ಅಗ್ನಿಯಿಂದ ಬರಬೇಕು. ಅಗ್ನಿ ಚೆನ್ನಾಗಿದ್ರೆ ಕಾಂತಿ. ಓಜಃ, ಇದು ಆಧುನಿಕ ವಿಜ್ಞಾನ ಗುರುತಿಸ್ತಾ ಇರ್ತಕ್ಕಂಥ ಒಂದು ವಸ್ತು ಇದು. ಓಜಃ ಅಂತ ಒಂದು ದ್ರವ ಇಲ್ಲಿ ಸಂಗ್ರಹ ಆಗ್ತದೆ ಅಂತ ಹೇಳ್ತಾರೆ, ವಕ್ಷಸ್ಥಾನದಲ್ಲಿ ಸಂಗ್ರಹ ಆಗುತ್ತೆ ಅಂತ. ಅದು ಮಾಡುವ ಲಾಭಗಳು ಅತ್ಯದ್ಭುತವಾಗಿರುವಂಥದ್ದು. ಅಂಥದ್ದೊಂದು ದ್ರವ, ಅಮೃತ ದ್ರವಕ್ಕೆ ನಾವು ಅದನ್ನು ಹೋಲಿಸಬಹುದು. ಅಂಥದ್ದೊಂದು ದ್ರವ ಇಲ್ಲಿ ಸಂಗ್ರಹ ಆಗುತ್ತೆ ವಕ್ಷಸ್ಥಳದಲ್ಲಿ ಅಂತ. ತುಂಬ ಅಲ್ಪ ಪ್ರಮಾಣದಲ್ಲಿ, ಅದು ಅಲ್ಪ ಪ್ರಮಾಣಕ್ಕೆ ಭಾರಿ ಶಕ್ತಿ ಇರ್ತದೆ ಅದಕ್ಕೆ. ಅದು ಓಜಸ್ಸು, ಅದು ಅಗ್ನಿಯಿಂದ. ತೇಜಸ್ಸು ಅಗ್ನಿಯಿಂದ. ಮತ್ತು ಉಳಿದ ಅಗ್ನಿಗಳು, ಈ ದೇಹದಲ್ಲಿ ಬೇರೆ ಬೇರೆ ಅಗ್ನಿಗಳಿದೆ, ಅದೆಲ್ಲವೂ ಕೂಡ ಆ ಮುಖ್ಯವಾದ ಅಗ್ನಿ, ಜಠರಾಗ್ನಿ ಇದೆಯಲ್ಲ, ಅದರಿಂದಲಾಗಿ ಮತ್ತೆಲ್ಲ ಅಗ್ನಿಗಳು. ಪ್ರಾಣಾಹ, ಪ್ರಾಣಗಳು ಕೂಡ ಅಗ್ನಿಯಿಂದಲೇ. ಎಲ್ಲ
ದೇಹಾಗ್ನಿ ಹೇತುಕ ಎಂಬುದಾಗಿ, ದೇಹಾಗ್ನಿಯಿಂದ ಇದೆಲ್ಲ ಬರುವಂಥದ್ದು ಎಂಬುದಾಗಿ ಹೇಳಿದ್ದಾರೆ. ಮುಂದಕ್ಕೆ ಈ ಶ್ಲೋಕ ಅತ್ಯಂತ ಮುಖ್ಯವಾಗಿರುವಂಥದ್ದು. ಇದನ್ನು ಸಾವಧಾನವಾಗಿ ಕೇಳಿ, ಶ್ಲೋಕವನ್ನು ಮನಸ್ಸಿಟ್ಟು ಕೇಳಿ. ಏನಾಗುತ್ತೆ ಅಂದರೆ ಅಗ್ನಿಗೆ ಏನಾಗುತ್ತೋ ನಮಗಾಗುತ್ತೆ ಅದು. ಶಾಂತಿ ಯಜ್ಞವು ಮ್ರಿಯತೆ. ಈ ಅಗ್ನಿ ಆರಿ ಹೋದರೆ ನಾವು ಸತ್ತೋಗ್ತೇವೆ. ನಮ್ಮೊಳಗಿರುವ ಆ ಜಠರಾಗ್ನಿ ಇದೆಯಲ್ಲ, ಅದು ಆರಿ ಹೋದರೆ ನಾವು ಸತ್ತೇ ಹೋಗ್ತೇವೆ. ಸತ್ತಿದ್ದು ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ತಿಳ್ಕೊಳ್ಳೋ ವಿಧಾನ ಯಾವುದು? ಮೊದಲು ಇಲ್ಲಿ ಕೈ ಹಿಡಿತಾರಲ್ವಾ, ಶ್ವಾಸ ಇದೆಯೋ ಇಲ್ವೋ ಅಂತ ಮೂಗತ್ರ ಕೈ ಹಿಡಿತಾರೆ ಅಲ್ವಾ. ಶ್ವಾಸ ಬಿಗಿ ಹಿಡ್ಕೊಂಡು ಇರ್ಬೋದು, ಸಾಧ್ಯತೆ ಇದೆ. ಅಥವಾ ಇನ್ಯಾವುದೋ ಸ್ಥಿತಿಯಲ್ಲಿ ಕೂಡ ಇರ್ಬೋದು, ಅದು ಸಾಧ್ಯತೆ ಇದೆ. ಅಂದರೆ ಈ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ವಾಯುವಿನ ಮೂಲಕ ತಿಳಿಯುವಂಥದ್ದು ಇದೆಯೋ ಇಲ್ವೋ ಜೀವ. ಯಾಕೆಂದರೆ ಪ್ರಾಣ ಮತ್ತು ಜೀವ ಒಟ್ಟಿಗೆ ಇರುವಂಥದ್ದು. ಪ್ರಾಣ ಹೋದರೆ ಜೀವವು ಕೂಡ ಹೋಗುತ್ತೆ ಜೊತೆಯಲ್ಲಿ. ಪ್ರಾಣವೇ ವಾಹನ ಜೀವಕ್ಕೆ. ಆಗ ಅದು ಒಂದು. ಇನ್ನೊಂದು ಅಗ್ನಿ. ಯಾಕೆಂದ್ರೆ ಮೈ ತಣ್ಣಗಾದ್ರೆ ಹೋದ ಅಂತ, ಕೈಕಾಲು ತಣ್ಣಗಾಗಿದ್ದೆ ಅಂದ್ರೆ ಹೋದ ಅಂತ. ಉಳಿದ ಭೂತಗಳಿಂದ ಗೊತ್ತಾಗೋದಿಲ್ಲ, ಸುಲಭಕ್ಕೆ ಗೊತ್ತಾಗೋದಿಲ್ಲ. ಈ ಪೃಥ್ವಿ ಇದೆ, ಗಟ್ಟಿ ಭಾಗ ಅಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ ಅದು ಅಲ್ವಾ. ಜಲ ಇದೆ, ಅದು ಅಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಆಕಾಶ ಏನು ಗೊತ್ತಾಗೋದಿಲ್ಲ. ಅದರಲ್ಲಿ ಗೊತ್ತಾಗೋದು ಯಾವುದರಲ್ಲಿ ಕೂಡಲೇ ಅಂತಂದ್ರೆ ಎರಡು ಭೂತಗಳ ಮೂಲಕ ಗೊತ್ತಾಗುವಂಥದ್ದು. ಒಂದು ವಾಯು, ಇನ್ನೊಂದು ಅಗ್ನಿ. ಅಗ್ನಿಯ ಸ್ವಲ್ಪ ಪಕ್ಕ, ಯಾಕೆಂದ್ರೆ ತಣ್ಣಗಾಗತ್ತಲ್ಲ. ಹಾಗಾಗಿ ಶಾಂತಿ ಯಜ್ಞವು ಮ್ರಿಯತೆ. ಅಗ್ನಿ ಶಾಂತವಾದರೆ ಆರಿ ಹೋದರೆ ಸತ್ಯ ಹೋಗ್ತಾನೆ. ವಿಕೃತೆ ರೋಗಿ ಸ್ಯಾದ್ ವಿಕೃತೆ. ಅಗ್ನಿ ವಿಕೃತವಾದರೆ, ಅದು ಸಹಜವಾಗಿ ಇಲ್ಲದೆ ಇದ್ರೆ, ಅಗ್ನಿ ಸ್ವಲ್ಪ ಕೆಟ್ಟರೆ ರೋಗಿ ಸ್ಯಾತ್, ರೋಗಿ ಆಗ್ತಾನೆ. ಚಿರಂಜೀವತ್ಯನಾಮಯ ಯುಕ್ತೆ. ಅಗ್ನಿ ಸರಿಯಾಗಿದ್ರೆ ದೀರ್ಘಕಾಲ ಬಾಳ್ತಾನೆ, ದೀರ್ಘಾಯುಷ್ಯಾಗಿ ಬಾಳ್ತಾನೆ, ರೋಗ ಇಲ್ಲದೆ. ಅಂದರೆ ಅಗ್ನಿ ಇದ್ದಂತೆ ನಾವು. ಅಗ್ನಿ ಚೆನ್ನಿದ್ದರೆ ನಾವು ಚೆನ್ನು. ಅಗ್ನಿ ಏನಾದರೂ ಆಚೆ ಈಚೆ ಆದರೆ, ಮಂದಾಗ್ನಿ ಆದರೆ, ತೀವ್ರಾಗ್ನಿ ಆದರೆ, ವಿಷಮಾಗ್ನಿ ಆದರೆ ಆರೋಗ್ಯ ಹಾಳಾಗತ್ತೆ ಕೂಡಲೇ. ಹಾಗಾಗಿ ಅಗ್ನಿಯ ಪ್ರತಿಬಿಂಬವೇ ಈ ಶರೀರ. ಅಗ್ನಿಯ ಸೌಖ್ಯವೇ ನಮ್ಮ ಸೌಖ್ಯ, ಅಗ್ನಿಯ ಇರವೇ ನಮ್ಮ ಇರುವು. ಅಗ್ನಿಯ ಪ್ರಯಾಣ ಅಥವಾ ಅಗ್ನಿ ಆರಿ ಹೋಗುವಂಥದ್ದು ಜೀವನವೇ ಆರಿ ಹೋಗುವಂಥದ್ದು, ಏನು ವ್ಯತ್ಯಾಸ ಇಲ್ಲ. ಇಷ್ಟು ಮಹತ್ವ ಅಗ್ನಿಗಿದೆ. ಇದಕ್ಕೆ ಇಂಧನ ಆಹಾರ. ಈ ಅಗ್ನಿಗೆ ಇಂಧನ ಆಹಾರ. ನಾವೇನು ಕೊಡ್ತೇವೆ ಅನ್ನೋದು ಮುಖ್ಯ, ಹೇಗೆ ಕೊಡ್ತೇವೆ ಅನ್ನೋದು ಮುಖ್ಯ, ಎಷ್ಟು ಕೊಡ್ತೇವೆ ಅನ್ನೋದು ಕೂಡ ಮುಖ್ಯ, ಯಾವಾಗ ಕೊಡ್ತೇವೆ ಅನ್ನೋದು ಕೂಡ ಮುಖ್ಯ. ಇದಿಷ್ಟನ್ನು ಅವಲಂಬಿಸ್ಕೊಂಡು ಅಗ್ನಿ ಇರುವಂಥದ್ದು. ಈ ಏನು, ಎಷ್ಟು, ಯಾವಾಗ, ಹೇಗೆ ಅನ್ನೋದಕ್ಕೆ ಸರಿಯಾದ ಉತ್ತರ ಬಂದರೆ, ಎಲ್ಲ ಸರಿ ಗುರುತು ಬಂದರೆ ಇದಕ್ಕೆ, ಆಗ ಅಗ್ನಿ ಯುಕ್ತ ಅಥವಾ ಸಮಾಗ್ನಿ ಅಂತ ಅಂದ್ಕೊಡತ್ತೆ. ಸಮಾಗ್ನಿ ಆದರೆ ಪೂರ್ಣ ಆರೋಗ್ಯ, ಆಯುಸ್ಸು. ಅದು ವ್ಯತ್ಯಾಸ ಆದರೆ ಅನಾರೋಗ್ಯ. ಹಾಗಾಗಿ ಶಾಂತೇಗ್ನೂ ಮ್ರಿಯತೆ ಯುಕ್ತೆ ಚಿರಂಜೀವತ್ಯನಾಮಯ ರೋಗಿ ಸ್ಯಾತ್ ವಿಕೃತೆ ಮೂಲ ಮಗ್ನಿಸ್ತಸ್ಮಾನ್ ನಿರುಚ್ಯತೆ. ಜೀವನಕ್ಕೆ ಅಗ್ನಿಯೇ ಮೂಲ ಎಂಬುದಾಗಿ ಬಲ್ಲವರು ಹೇಳ್ತಾರೆ ಅಂತ ಚರಕ ಸಮಿತಿ ಚಿಕಿತ್ಸಾ ಸ್ಥಾನದಲ್ಲಿ ಬರುವಂಥ ಮಾತುಗಳು. ಹಾಗಾಗಿ ಎಷ್ಟು ಮಹತ್ವ ಅಗ್ನಿ ಅಂತಂದರೆ, ಅಸ್ತಿತ್ವಕ್ಕೆ ಎಷ್ಟು ಮಹತ್ವವೋ ಅಷ್ಟೇ ಮಹತ್ವ ಅದಕ್ಕಿದೆ. ಅದು ಇರಬೇಕು ಮುಖ್ಯ, ಮತ್ತು ಚೆನ್ನಾಗಿರ್ಬೇಕು ಅನ್ನೋದು ಕೂಡ ತುಂಬ ಮುಖ್ಯ. ಅದನ್ನು ಕೆಡಿಸ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಅಗ್ನಿಯನ್ನು. ಹಾಗಾಗಿ ನೀವು ಹೇಗೆ ಒಂದೇ ಮಾತು, ಈ ವಾಹನಕ್ಕೆ ಇಂಧನ ಹಾಕುವಾಗ ನಾವು ಏನು ಜಾಗೃತೆ ವಹಿಸ್ತೇವೆ, ಆ ಜಾಗೃತೆಯನ್ನು ಈ ದೇಹವೆಂಬ ವಾಹನಕ್ಕೆ ಇಂಧನ ಹಾಕುವಾಗ ವಹಿಸೋದಿಲ್ಲ. ಇದು ಇಟ್ಕೊಂಡ್ಬೇಡ, ಇಲ್ಲಿಂದ ಮುಕ್ತಾಯ ಮಾಡೋಣ. ನಿಮ್ಮ ವಾಹನಕ್ಕೆ ಇಂಧನ ಹಾಕುವಾಗ ನೀವು ಯಾವ ಜಾಗೃತೆ ವಹಿಸ್ತೀರೋ ಅಷ್ಟಾದರೂ ಜಾಗೃತೆ ವಹಿಸಿ. ಇದಕ್ಕೆ ಇಂಧನ ಹಾಕುವಾಗ, ಈ ಶರೀರವೆಂಬ ವಾಹನಕ್ಕೆ ಇಂಧನ ಹಾಕುವಾಗ, ಅಲ್ಲಿ ನೀವು ಪೆಟ್ರೋಲ್ ಹಾಕೋದ್ ಬದಲಿಗೆ ನೀವು ಸಿಮೆಂಟ್ ಹಾಕೋದಿಲ್ಲ ಅಲ್ವಾ, ನೀರು ಹಾಕೋದಿಲ್ಲ ಅಲ್ವಾ, ಅಲ್ಲಿ ನೀವು ಏನಾದ್ರು ಕಲಬೆರಕೆ ಮಾಡಿ ಹಾಕೋದಿಲ್ಲ ಅಲ್ವಾ. ಕಲಬೆರಕೆ ಮಾಡಿದಾರ ಜಾಗ್ರತೆ ಮಾಡ್ತೀರಲ್ವಾ ಯಾವಾಗಲೂ. ಅಷ್ಟು ಜಾಗ್ರತೆ ಯಾಕೆ ನೀವು ಅದಕ್ಕಿಂತ ಕೋಟಿ ಪಾಲು ಜಾಸ್ತಿ ಬೆಲೆ ಬಾಳ್ತಕ್ಕಂಥ ಈ ವಾಹನಕ್ಕೆ, ಬೆಲೆ ಕಟ್ಟಲಾರದೆ ಈ ವಾಹನಕ್ಕೆ ಇಂಧನ ತುಂಬಿಸುವಾಗ ಯಾಕೆ ಅಷ್ಟನ್ನು ಯೋಚನೆ ಮಾಡೋದಿಲ್ಲ? ಯಾಕೆ ಆ ಜಾಗೃತಿಯನ್ನು ತಗೊಳ್ಳೋದಿಲ್ಲ? ಅದಕ್ಕಾಗಿ ಈ ಉದಾಹರಣೆಯನ್ನು ನಾವು ತಗೊಂಡಿರುವಂಥದ್ದು. ವಾಹನ ನಮಗೆ ಚೆನ್ನಾಗಿ ಗೊತ್ತು, ವಾಹನವನ್ನು ನಾವು ಒಳ್ಳೆ ರೀತಿ ನೋಡ್ಕೊಳ್ತೇವೆ. ವಾಹನಕ್ಕೆ ಏನು ಬೆಲೆ?
ಅಂಥದ್ದನ್ನು ನಾವು 100 ವಾಹನ ತಗೋಬೋದು, 100 ವಾಹನ ಮಾಡ್ಬೋದು ಜೀವನದಲ್ಲಿ. ಅಥವಾ ಅದು ಹೋದ್ರೂ ಕೂಡ ನಮ್ಮ ಜೀವ ಹೋಗೋದಿಲ್ಲ, ಏನೂ ಆಗೋದಿಲ್ಲ ಅಲ್ವಾ. ಆದರೆ ಇದು ಹೋದರೆ ಮತ್ತೇನಿದೆ? ಇದು ಕೆಟ್ಟರೆ ಎಷ್ಟು ತೊಂದರೆ, ಎಷ್ಟು ಅವ್ಯವಸ್ಥೆ. ಆದರೆ ನೀವು ಇಂಧನ ತುಂಬಿಸುವಾಗ ಎಲ್ಲ ವಾಹನವನ್ನು ನಮಗೆ ಭಗವಂತ ಕೊಟ್ಟಿದ್ದಾನೆ, ಅತ್ಯುತ್ತಮವಾಗಿರ್ತಕ್ಕಂಥ ವಾಹನ ಕೊಟ್ಟಿದ್ದಾನೆ. ಇಂಥದ್ದೊಂದು ವಾಹನ ಬೇರೆ ಒಂದಿಲ್ಲ, ಸೃಷ್ಟಿಯಲ್ಲೇ ಬೇರೆ ಒಂದಿಲ್ಲ. ದೇವತೆಗಳ ಶರೀರ ಕೂಡ ಇಂಥದ್ದಲ್ಲ, ಇದಕ್ಕೆ ಸಮಾನ ಅಲ್ಲ. ಅಂಥದ್ದನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ನೀವು ಇಂಧನ ಹಾಕುವಾಗ ಬೇಕಾಬಿಟ್ಟು ಯಾಕೆ ಹಾಕ್ತೀರಿ? ಅದಕ್ಕಾಗಿ ಈ ಅನ್ನಬ್ರಹ್ಮ ಚಾತುರ್ಮಾಸ್ಯ ಮತ್ತು ಅನ್ನಬ್ರಹ್ಮ ಪ್ರವಚನ ಸರಣಿ, ಅದಕ್ಕಾಗಿಯೇ ಅನೇಕ ಶಾಸ್ತ್ರಗಳು, ಸಾವಿರಾರು ಉಕ್ತಿಗಳು ಅದಕ್ಕಾಗಿ ಪ್ರವೃತ್ತವಾಗಿದ್ದಾವೆ. ಹಾಗಾಗಿ ಅಂಥ ಉಕ್ತಿಗಳ ಮಳೆಯಲ್ಲಿ ನೆನೆದು ನಮ್ಮ ಜೀವನವನ್ನು ಶುದ್ಧ ಮಾಡಿಕೊಳ್ಳೋಣ. ಹರೇ ರಾಮ್. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ